I guess I'm your physics lecturer, Sunil sir. Okay, in last class we have solved some problems based on that current electricity in that chapter. ಆ chapter ಅಲ್ಲಿ ಬರುವಂತಹ current electricity ಅಲ್ಲಿ ಬರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ವಿ. So we will continue that. Okay, without wasting time, we will start it. Okay, uh, ಈಗ first we have completed that ಎಲ್ಲಿ ತನಕ ಅಷ್ಟನ್ನ ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳಿದ್ರೆ ದಟ್ ಇಸ್ ಕರೆಂಟ್, ಡ್ರಿಫ್ಟ್ ವೆಲಾಸಿಟಿ, ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿ. ಸೊ ಇದರದೆಲ್ಲ ಫಾರ್ಮುಲಾಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಸೊ ವಿ ವಿಲ್ ಕಂಟಿನ್ಯೂ ದಟ್ ಇನ್ ದಟ್ ರೆಸಿಸ್ಟೆನ್ಸ್ ಪಾರ್ಟ್. ಓಕೆ, ಸೊ ಫಸ್ಟ್ ಒನ್ ಈಸ್ ಅನ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಸೊ ಇಟ್ ವಿಲ್ ಅಪೋಸಸ್ ದಿ ಫ್ಲೋ ಆಫ್ ಕರೆಂಟ್ ಅಲ್ವಾ. ಇದೇನಾಗಿರುತ್ತೆ, ಇಟ್ ವಿಲ್ ರೆಪ್ರೆಸೆಂಟೆಡ್ ಬೈ ವಾಟ್, ದಿಸ್ ಇಸ್ ಅನ್ ಆರ್ ಅಂಡ್ ಎಸ್ ಐ ಯೂನಿಟ್ ಇಸ್ ಓಮ್. ಓಕೆ, the formula that is an R is equals to rho into L divided by A. And rho ಅಂತ ಹೇಳಿದ್ರೇನು, it's the resistivity. Okay, this is resistivity and this is resistance. ಓಕೆ, ಇದು ರೆಸಿಸ್ಟೆನ್ಸ್ ಆಗಿರುತ್ತೆ ಅಂಡ್ ದಿಸ್ ಇಸ್ ಎಲ್ ಅಂತ ಹೇಳಿದ್ರೆ ಲೆಂತ್ ಅಂಡ್ ಎ ಅಂತ ಹೇಳಿದ್ರೆ ಏರಿಯಾ. ಸಿ ದ ಇದೊಂದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಕಂಡಕ್ಟರ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಫ್ ದ ಲೆಂತ್ ಈಸ್ ಇನ್ಕ್ರೀಸಸ್, ಲೆಂತ್ ಇನ್ಕ್ರೀಸ್ ಆಗ್ತಾ ಹೋದವಾಗ ಏನಾಗತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಇರುವಂತ ವಯರ್ ಅಂತ ಕನ್ಸಿಡರ್ ಮಾಡಿದವಾಗ ಇದ್ರದ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವಿ ವಿಲ್ ರೈಟ್ ಆಸ್ ಅನ್ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಈ ರೆಸಿಸ್ಟೆನ್ಸಿನ ಲೆಂತ್ ಏನಾಗ್ತಾ ಹೋಗುತ್ತೆ, ಲೆಂತ್ ಇನ್ಕ್ರೀಸ್ ಆಗ್ತಾ ಹೋದವಾಗ ಏನಾಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ತರನೇ ಈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಈ ಏರಿಯಾ ಇದೆ ಅಲ್ವಾ, ಈ ಏರಿಯಾ ದೊಡ್ಡದಾಗ್ತಾ ಹೋಗುತ್ತೆ. ಓಕೆ, ಕರೆಂಟ್ ಫ್ಲೋ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ದ ರೆಸಿಸ್ಟೆನ್ಸ್ ಇಟ್ ವಿಲ್ ಬಿ ಡಿಕ್ರೀಸಸ್ ಅಂತ ಹೇಳಿದ್ರೆ. ಸೊ ದಿಸ್ ಇಸ್ ದಟ್ ಇಸ್ ಅನ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ದಟ್ ಇಸ್ ಅನ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ 1 by A. ಓಕೆ, ಏನಾಗಿರುತ್ತೆ, ಏರಿಯಾ ಏನಾಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಅಂಡ್ ದಿಸ್ ಇಸ್ ರೆಸಿಸ್ಟಿವಿಟಿ ಇಸ್ ಡಿಪೆಂಡ್ಸ್ ಅಪಾನ್ ದಿ, ಸೊ ದಿಸ್ ಇಸ್ ಅ ಮಟೀರಿಯಲ್, ಆ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಡ್ ಹೆನ್ಸ್ ವಿ ವಿಲ್ ಕಂಬೈನ್ ದೀಸ್ ಟು ಇಕ್ವೇಶನ್ and hence we will get this equation, that is an R is equals to rho into L divided by A. So R directly proportional, that is L divided by A, and if you remove the proportionality symbol we will get the rho into L divided by A. This is an R. Okay, we will get this equation. Okay, ಈಗ the temperature dependence ನೋಡೋಣ, ಸ್ಟಡಿ. ಓಕೆ, ಸೊ ಇಯರ್ ಇಲ್ಲಿ ಏನು ಅಂತ ಹೇಳಿದ್ರೆ ಟೆಂಪರೇಚರ್ ಅನ್ನ ನಾವು ಇನ್ಕ್ರೀಸ್ ಮಾಡ್ತಾ ಹೋದ್ರೆ, ಓಕೆ, ಇಫ್ ಐ ಇನ್ಕ್ರೀಸಸ್ ದಿ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಸೊ ದ ರಿಲ್ಯಾಕ್ಸೇಷನ್ ಟೈಮ್ ವಿಲ್ ಬಿ ಡಿಕ್ರೀಸಸ್. ರಿಲ್ಯಾಕ್ಸೇಷನ್ ಟೈಮ್ ಏನಾಗಿರುತ್ತೆ, ರಿಲ್ಯಾಕ್ಸೇಷನ್ ಟೈಮ್, ಓಕೆ, ದಟ್ ಈಸ್ ಟೌ. ದಿಸ್ ರಿಲ್ಯಾಕ್ಸೇಷನ್ ಟೈಮ್ ವಿಲ್ ಬಿ ಡಿಕ್ರೀಸಸ್. ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸ್ ಆದ್ರೆ ಏನಾಗುತ್ತೆ, ಕಂಡಕ್ಟಿವಿಟಿ is also decreases. ಕಂಡಕ್ಟಿವಿಟಿ ಡಿಕ್ರೀಸ್ ಆದ್ರೆ ಏನಾಗುತ್ತೆ, resistivity is increases. Conductivity and resistivity are inversely proportional, that is rho which is equals to 1 divided by sigma. Rho ಅಂತ ಹೇಳಿದ್ರೆ resistivity, it is resistivity and this is conductivity. If we take the for the ಕಂಡಕ್ಟರ್ಸ್ಗೆ ಕನ್ಸಿಡರ್ ಮಾಡಿದ್ರೆ, ಕಂಡಕ್ಟರ್ಸ್ಗೆ ಕನ್ಸಿಡರ್ ಮಾಡಿದ್ರೆ ಇಫ್ ದ ಟೆಂಪರೇಚರ್ ಇಸ್ ಇನ್ಕ್ರೀಸಸ್, ನಾವು ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ, ಓಕೆ, ಫಾರ್ ದಿ ಕಂಡಕ್ಟರ್ಸ್ ಅಲ್ಲಿ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಸಹ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ರೆಸಿಸ್ಟಿವಿಟಿನೂ ಸಹ ಇನ್ಕ್ರೀಸ್ ಆಗುತ್ತೆ. ಇಫ್ ದ ರೆಸಿಸ್ಟೆನ್ಸ್ ಈಸ್ ಇನ್ಕ್ರೀಸಸ್ ದ ಕಂಡಕ್ಟಿವಿಟಿ ವಿಲ್ ಬಿ ಡಿಕ್ರೀಸಸ್. ಓಕೆ, ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದೇ ತರನೇ ಕಂಡಕ್ಟಿವಿಟಿನೂ ಸಹ ಏನಾಗುತ್ತೆ, ಕಂಡಕ್ಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದೇ ತರನೇ ಫಾರ್ ದಿ ಸೆಮಿ ಕಂಡಕ್ಟರ್ಸ್, ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಇಫ್ ವಿ ಇನ್ಕ್ರೀಸಸ್ ದಿ ಟೆಂಪರೇಚರ್ ಅನ್ನ ನಾವು ಇನ್ಕ್ರೀಸ್ ಮಾಡ್ತಾ ಹೋದ್ರೆ ದ ರೆಸಿಸ್ಟೆನ್ಸ್ ವಿಲ್ ಬಿ ಡಿಕ್ರೀಸಸ್. ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂಡ್ ಕಂಡಕ್ಟಿವ್ ವಿಲ್ ಬಿ ಇನ್ಕ್ರೀಸಸ್. ಕಂಡಕ್ಟಿವಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸಸ್ ಆಗ್ತಾ ಹೋಗುತ್ತೆ.
If we put the graph for the conductors will get the graph like this. ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನೋಡಿ, ಇದು ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ವಿತ್ ಇನ್ಕ್ರೀಸ್ ಸಿಗುತ್ತೆ ನಿಮಗೆ ಗ್ರಾಫ್. ಈ ತರ ಗ್ರಾಫ್ ಸಿಗುತ್ತೆ. ಓಕೆ, ಗ್ರಾಫ್ ಈ ತರ ಸಿಗುತ್ತೆ. ಅದೇ ತರನೇ ಫಾರ್ ದಿ ಸೆಮಿ ಕಂಡಕ್ಟರ್ಸ್ಗೆ ಕನ್ಸಿಡರ್ ಮಾಡಿದ್ರೆ, ಸೆಮಿ ಕಂಡಕ್ಟರ್ಸ್ಗೆ ಗ್ರಾಫ್ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ರೆಸಿಸ್ಟೆನ್ಸ್ ಅಂಡ್ ದಿಸ್ ಇಸ್ ಟೆಂಪರೇಚರ್ ಅಂಡ್ ವಿ ವಿಲ್ ಗೆಟ್ ದಿ ಗ್ರಾಫ್ ಲೈಕ್ ದಿಸ್. ಈ ತರ ವೆರಿ ಹೈ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಿ ವಿಲ್ ಗೆಟ್ ದಿ ಗ್ರಾಫ್ ಲೈಕ್ ದಿಸ್. ಓಕೆ, okay. Now we will go for the next, that is in conductivity. Now resistance ಬಗ್ಗೆ ಸ್ಟಡಿ ಮಾಡಿದ್ವಲ್ವಾ, ನಾವು we will go for the next concept, that is in Ohm's law. Okay, Ohm's law. So Ohm's law, Ohm's law. ಸೊ ಓಮ್ಸ್ ಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಕಂಡಕ್ಟರ್ ಅಲ್ಲಿ ಫಿಸಿಕಲ್ ಕಂಡೀಷನ್, ಇದೊಂದು ಕಂಡಕ್ಟರ್ ಇದೆ ಅಲ್ವಾ, ಈ ಕಂಡಕ್ಟರ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, physical conditions are kept to be a constant, that is temperature, pressures ಎಲ್ಲದೂ ಏನಾಗಿದೆ, ಕಾನ್ಸ್ಟೆಂಟ್ ಅಲ್ಲಿ ಇಟ್ಟಿದ್ದೆ. ಅವಾಗ ಏನಾಗುತ್ತೆ, when we applied the external, that is an potential difference, ಇಲ್ಲಿ ಅಪ್ಲೈ ಮಾಡಿರುವಂತ ಪೊಟೆನ್ಶಿಯಲ್ ಡಿಫರೆನ್ಸ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಯಾವ್ದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳಿದ್ರೆ, ದಟ್ ಇಸ್ ಇಲ್ಲಿ ಹರಿಯುವಂತ ಈ ಕಂಡಕ್ಟರ್ ಅಲ್ಲಿ ಪಾಸ್ ಆಗುವಂತಹ ಕರೆಂಟ್, ಇಲ್ಲಿ ಪಾಸ್ ಆಗುವಂತ ಕರೆಂಟ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ, ದಟ್ ಇಸ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್ ಗೆ ಈಕ್ವಲ್ ಆಗಿರುತ್ತೆ. ದಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ದಟ್ ಇಸ್ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ as well as the into, that is an resistivity, ರೆಸಿಸ್ಟೆನ್ಸ್ ಮೇಲೆ ಏನಾಗಿರುತ್ತೆ, ಅದು ಡಿಪೆಂಡೆನ್ಸ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಅನ್ Ohm's law. Now we will study the next concept, that is an, let us assume ಇಲ್ಲಿ ಒಂದು ಮಟೀರಿಯಲ್ ಇದೆ ಅಂತ ಕನ್ಸಿಡರ್. ಓಕೆ, ಇದು ಒಂದು ಮಟೀರಿಯಲ್ ಇದೆ. ಓಕೆ, ದಿಸ್ ಇಸ್ ಬಿ. ಓಕೆ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಬಿ ಇದೆ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಹೆಚ್ ಇದೆ, ಅಂಡ್ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎ ಇದೆ ಅಂತ ಕನ್ಸಿಡರ್. ಈಗ ಲೆಟ್ ಅಸ್ ಅಸ್ಯೂಮ್, ಓಕೆ, ಕರೆಂಟ್ ಈಗ ಎಲ್ಲಿಂದ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಕರೆಂಟ್ ಈಗ ಈ ಕಡೆಯಿಂದ ಪಾಸ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ನಾನು ಓಕೆ, ಇಲ್ಲಿಂದ ಪಾಸ್ ಆಗ್ತಾ ಇದೆ, ಇಲ್ಲಿ ಕರೆಂಟ್ ಕರೆಂಟ್ ಈಗ ಈ ಕಡೆಯಿಂದ ಪಾಸ್ ಆಗ್ತಾ ಇದೆ ಅಂತ ಕನ್ಸಿಡರ್. ಈ ಕಡೆಯಿಂದ ಇಲ್ಲಿಂದ ಪಾಸ್ ಆಗ್ತಾ ಇದೆ ಕರೆಂಟ್, ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಅವಾಗ ನಾವು ರೆಸಿಸ್ಟೆನ್ಸ್ ಅನ್ನ ಯಾವ ತರ ತಗೊಳ್ಬೇಕು, ದಿಸ್ ಇಸ್ ರೆಸಿಸ್ಟೆನ್ಸ್ ಫಾರ್ಮುಲಾ ಏನಿದೆ, ದಟ್ ಇಸ್ ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ ಎ. ಅಂತ ಹೇಳಿದ್ರೆ ಏರಿಯಾ ಆಗಿರುತ್ತೆ. ಲೆಟ್ ಅಸ್ ಅಸ್ಯೂಮ್ ಇಫ್ ದ ಕರೆಂಟ್ ಈಸ್ ಪಾಸಿಂಗ್ ಇನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ ಅಲ್ಲಿ ಒಂದ್ ವೇಳೆ ಕರೆಂಟ್ ಪಾಸ್ ಆಗ್ತಾ ಇದ್ರೆ, ಸೊ ಹಾಗಾದ್ರೆ ಯಾವುದು ಎಲ್ ಅನ್ನ ತಗೊಳ್ಬೇಕು, ಯಾವುದು ಎ ಅಂತ ತಗೊಳ್ಬೇಕು, ಯಾವ ಡಿಸ್ಟೆನ್ಸ್ ಅನ್ನ ನಾವು ಲೆಂತ್ ಅಂತ ಕನ್ಸಿಡರ್ ಮಾಡಬೇಕು, ಯಾವ ಡಿಸ್ಟೆನ್ಸ್ ಅನ್ನ ಏರಿಯಾ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ಈ ಸಿಚುವೇಶನ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಬರುವಂತದ್ದು ಏರಿಯಾ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದು ಏರಿಯಾ ಆಗಿರುತ್ತೆ. ನೋಡಿ, ಇದು ಇಲ್ಲಿಂದ ಪಾಸ್ ಆಗ್ತಾ ಇದೆಯಲ್ಲ, ಇದು ಏರಿಯಾ ಆಗಿರುತ್ತೆ. ಸೊ ಏರಿಯಾ, ದಟ್ ಈಸ್ ಎ ಇಸ್ ಈಕ್ವಲ್ಸ್ ಟು, ಇದರ ಏರಿಯಾ ಏನಾಗಿರುತ್ತೆ, ದಟ್ ಇಸ್ ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಇನ್ ದಿಸ್ ಕಂಡೀಷನ್ ಏರಿಯಾ ಏನಾಗಿರುತ್ತೆ, ಲೆಂತ್ ಇಂಟು ಬ್ರೆಡ್ತ್, ದಟ್ ಈಸ್ ಹೆಚ್ ಇಂಟು ಎ ಆಗಿದೆ. ಹಾಗಾದ್ರೆ ದಿಸ್ ಇಸ್ ಇದು ಏರಿಯಾ ಅಲ್ವಾ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಲ್ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಫಾರ್ ದಿಸ್ ಒನ್, ಓಕೆ,
ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ದಿಸ್ ಇಸ್ ದಿ ಲೆಂತ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ದಿ ಬಿ ಈಸ್ ದಿ ಲೆಂತ್ ಆಗಿರುತ್ತೆ. ಸೊ ದಿಸ್ ಇಸ್ ಆರ್, ವಿ ಕ್ಯಾನ್ ರೈಟ್ ಆಸ್ ಹೇಗೆ, ಸೊ ದಿಸ್ ಇಸ್ ಆರ್, ವಿ ವಿಲ್ ರೈಟ್ ಆಸ್ ರೋ ಇಂಟು ದಿಸ್ ಫಾರ್ಮುಲಾ ವಿಲ್ ಬಿಕಮ್ಸ್ ರೋ ಇಂಟು ಎಲ್ ಬೇರೆ ಡೈರೆಕ್ಷನ್ ಅಲ್ಲಿ, ಎಲ್ಲಿ ಅಂತ ಹೇಳಿದ್ರೆ ಈ ತರ ಬರ್ತಾ ಇದೆ ಅಂತ ಕನ್ಸಿಡರ್ ಮಾಡಿ. ನಾವು ವಿಲ್ ಕನ್ಸಿಡರ್ ಕರೆಂಟ್ ಡೈರೆಕ್ಷನ್ ಹೇಗೆ ತಗೊಳ್ತೀನಿ ಅಂತ ಹೇಳಿದ್ರೆ, ಕರೆಂಟ್ ಈಗ ಈ ಕಡೆಯಿಂದ ಪಾಸ್ ಆಗ್ತಾ ಇದೆ. ಓಕೆ, ಕರೆಂಟ್ ಈಗ ಈ ಕಡೆಯಿಂದ ಪಾಸ್ ಆಗ್ತಾ ಇದ್ರೆ, ಸೊ ಇವಾಗ ನಾವೇನ್ ತಗೊಳ್ತೀವಿ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಈಗ ಏನಾಗ್ತೀವಿ ಅಂತ ಹೇಳಿದ್ರೆ, ದಿಸ್ ಇಸ್ ವಿ ವಿಲ್ ಕನ್ಸಿಡರ್ ಅಸ್ ರೋ ಇಂಟು ಎಲ್ ಡಿಸ್ಟೆನ್ಸ್ ಅಂದ್ರೆ ಲೆಂತ್ ಅಲ್ವಾ, ಇಲ್ಲಿಂದ ಏನಾಗಿರುತ್ತೆ, ನಾವು ವಿ ವಿಲ್ ಕನ್ಸಿಡರ್ ಅಸ್ ಎಲ್. ಸೊ ಎಲ್ ಡಿಸ್ಟೆನ್ಸ್ ಏನಾಗಿರುತ್ತೆ, ಇದು ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ಇದು ಹೆಚ್ಚಾಗಿರುತ್ತೆ. ಡಿವೈಡ್ ಬೈ ಏರಿಯಾ ಯಾವ್ದಾಗಿರುತ್ತೆ, ದಿಸ್ ಇಸ್ ದಿ ಏರಿಯಾ, ಇದು ಏನಾಗಿರುತ್ತೆ, ಏರಿಯಾ ಆಗಿರುತ್ತೆ. ಸೊ ಏರಿಯಾ ಏನು, ದಿಸ್ ಇಸ್ ಎ ಇಂಟು ಬಿ ಆಗಿರುತ್ತೆ, ಎ ಇಂಟು ಬಿ. ದಿಸ್ ಇಸ್ ದಿ, ಇದು ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ ಎ ಇದೆ, ಇದು ಬಿ ಇದೆ ಅಲ್ವಾ. ಸೊ ಹಾಗಾಗಿ ಏರಿಯಾ ಏನಾಗಿರುತ್ತೆ, ಎ ಇಂಟು ಬಿ ಆಗಿರುತ್ತೆ. ಓಕೆ, ಸೊ ಲೈಕ್ ದಿಸ್ ವಿ ವಿಲ್ ಸಾಲ್ವ್ ದಿ ಪ್ರಾಬ್ಲಮ್ಸ್. ಅದೇ ತರನೇ ಒಂದ್ ವೇಳೆ ಸಿಲಿಂಡರ್ಸ್ ಇದ್ರೆ, ಸೊ ಸಿಲಿಂಡರ್ ಆಗಿದ್ರೆ ಇಲ್ಲಿ ಒಂದು ಸಿಲಿಂಡರ್ ಇದೆ. ಓಕೆ, ಈ ತರ ಇಟ್ ವಿಲ್ ಹ್ಯಾವ್ ಅನ್ ಇನ್ನರ್ ರೇಡಿಯಸ್ ಅಂಡ್ ಔಟರ್ ರೇಡಿಯಸ್, ಈ ತರ ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಇಟ್ಸ್ ಇನ್ನರ್ ರೇಡಿಯಸ್ ಇಸ್ R1, ಇದರ ರೇಡಿಯಸ್ R1 ಇದೆ ಇನ್ನರ್ ರೇಡಿಯಸ್, ಅಂಡ್ ಔಟರ್ ರೇಡಿಯಸ್ ಇಸ್ R2 ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಅವಾಗ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಆರ್ ಇಸ್ ಈಕ್ವಲ್ಸ್ ಟು ದಿಸ್ ಇಸ್ ಏರಿಯಾ ಏನಾಗಿರುತ್ತೆ, ಏರಿಯಾ ಆಫ್ ದಿಸ್, ಸೊ ಇಟ್ ವಿಲ್ ಬಿ ದಿ ಏರಿಯಾ ಆಫ್ ದಿ ಔಟರ್ ಸರ್ಕಲ್ ಮೈನಸ್ ದಿಸ್ ಇಸ್ ಇನ್ನರ್ ಸರ್ಕಲ್ ಅಲ್ವಾ. ಸೊ ದಿಸ್ ಇಸ್ ಇದೇನು ಹೋಲೋ ಸಿಲಿಂಡರ್ ಆಗಿದ್ರೆ, ಸೊ ಈ ತರ ಇದ್ದಾಗ ಸಿಲಿಂಡರ್ ಏನಾಗಿರುತ್ತೆ, ದಿ ಏರಿಯಾ ಇಟ್ ವಿಲ್ ಬಿ ದಿ ಪೈ ಆರ್ ಸ್ಕ್ವೇರ್. ಹೀಗಿದ್ರೆ ಏನಾಗಿರುತ್ತೆ, ದಿ ಏರಿಯಾ ಏನಾಗಿರುತ್ತೆ, ಪೈ ಆರ್ ಸ್ಕ್ವೇರ್. ಹಾಗಾದ್ರೆ ಈ ಫಾರ್ಮುಲಾ ಏನಾಗಿರುತ್ತೆ ಅಂತ ಹೇಳಿದ್ರೆ, ಪೈ ಇಂಟು ಆರ್ ಸಿಲಿಂಡರ್. Okay, now for the next concept, that is stretching. So the next one is stretching. Stretching ಅಲ್ಲಿ, ಸೊ ಸ್ಟ್ರೆಚ್ ಮಾಡಿದವಾಗ ಏನಾದ್ರೂ ರೇಡಿಯನ್ಸ್, ದಟ್ ಇಸ್ ರೆಸಿಸ್ಟೆನ್ಸ್ ಯಾವ ತರ ವೇರಿಯೇಷನ್ ಆಗತ್ತೆ ಅನ್ನೋದನ್ನ ಸ್ಟಡಿ ಮಾಡಿ. ಸೊ ಸ್ಟ್ರೆಚಿಂಗ್ ಮಾಡಿದವಾಗ ಒಂದು ವೈರ್ ಅನ್ನ ಹೀಗಿಟ್ಕೊಂಡು, ಇಲ್ಲೊಂದು ವೈರ್ ಇದೆ. ಓಕೆ, ಈ ವೈರ್ ಅನ್ನ ನಾನೇನ್ ಮಾಡಿದೀನಿ ಅಂತ ಹೇಳಿದ್ರೆ, ಸ್ಟ್ರೆಚ್ ಮಾಡಿದೀನಿ. ಇಷ್ಟಿರುವಂತ ಎಲ್ ಡಿಸ್ಟೆನ್ಸ್ ಇರುವಂತ ವೈರ್ ಅನ್ನ ಏನ್ ಮಾಡ್ತಾ ಇದೀನಿ ನಾನು, ಇನ್ನ ವೈರ್ ನ ಲೆಂತ್ ಅನ್ನ ಇನ್ಕ್ರೀಸ್ ಮಾಡಿದೀನಿ. ಬಟ್ ದ ವಾಲ್ಯೂಮ್ ಶುಡ್ ಬಿ ದಿ ಕಾನ್ಸ್ಟೆಂಟ್ ವಾಲ್ಯೂಮ್ ಇದೆ. ಸೊ ಎಳ್ದು ಏನ್ ಮಾಡ್ತಾ ಇದೀನಿ ನಾನು, ಇನ್ಕ್ರೀಸ್ ಮಾಡ್ತಾ ಇದೀನಿ. ಇಷ್ಟಿರುವಂತ ವೈರ್ ಅನ್ನ ನಾನು ಇಷ್ಟು ಉದ್ದ ಮಾಡ್ತಾ ಇದೀನಿ. ಓಕೆ, ಎಲ್ ಇತ್ತು ಡಿಸ್ಟೆನ್ಸ್, ಇದೇನಾಯ್ತು, ಎಲ್ ಡ್ಯಾಶ್ ಆಗ್ತಾ ಇದೆ. ಸೊ ಈ ತರ ಕಂಡೀಷನ್ ಅಲ್ಲಿ ಸ್ಟ್ರೆಚಿಂಗ್ ಆದವಾಗ, ಸೊ ವಾಟ್ ವಿಲ್ ಬಿ ದಿ ರೆಸಿಸ್ಟೆನ್ಸ್ ಟು ರೋ ಇಂಟು ಎಲ್ ಡಿವೈಡ್ ಬೈ ಎ ಅಲ್ವಾ. ಏರಿಯಾ ಏನಾಗಿರುತ್ತೆ, ಸೊ ವಿ ನೋ ದಟ್ ಇಸ್ ಅ ವಾಲ್ಯೂಮ್. ಇಲ್ಲಿ ಏನಿದೆ, ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ ಅಲ್ವಾ. ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಓಕೆ, ಸೊ ವಾಲ್ಯೂಮ್ ಏನಿದೆ, ಕಾನ್ಸ್ಟೆಂಟ್ ಇದೆ. ಸೊ ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು ವಾಟ್, ಏರಿಯಾ ಇಂಟು ಲೆಂತ್. ನಮಗೇನ್ ಬೇಕು, ಏರಿಯಾ ಬೇಕು. ಸೊ ಏರಿಯಾ ಇಸ್ ಈಕ್ವಲ್ಸ್ ಟು ವಾಟ್, ಏನಾಗಿರುತ್ತೆ, ದಟ್ ಇಸ್ ವಿ ಡಿವೈಡ್ ಬೈ ಎಲ್ ಆಗಿರುತ್ತೆ ಅಲ್ವಾ. ವಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ದಿಸ್ ಇಸ್ ಏರಿಯಾ ಎ ಇಸ್ ಈಕ್ವಲ್ಸ್ ಟು ವಿ ಡಿವೈಡ್ ಬೈ ಎಲ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಡಿವೈಡ್ ಬೈ, ಸೊ ದಿಸ್ ಇಸ್ ವಿ ಡಿವೈಡ್ ಬೈ ಎಲ್. ಸೊ ಇಟ್ ವಿಲ್ ಬಿಕಮ್ಸ್ ರೋ ಇಂಟು ಎಲ್ ಡಿವೈಡ್ ಬೈ ಎಲ್ ಸ್ಕ್ವೇರ್ ಇಂಟು ಎಲ್ ಸ್ಕ್ವೇರ್ ಡಿವೈಡ್ ಬೈ ವಿ ಆಗಿರುತ್ತೆ. ಓಕೆ, ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲೆಟ್ ಅಸ್ ಅಸ್ಯೂಮ್ ಇಫ್ ದ ಲೆಂತ್ ಎಲ್ ಈಸ್ ಇನ್ ಸ್ಟ್ರೆಚ್ಡ್, ಆರ್ ಇಫ್ ದ ಲೆಂತ್ ಸ್ಟ್ರೆಚ್ ಮಾಡಿದೀನಿ. ಸ್ಟ್ರೆಚ್ ಮಾಡಿದಾಗ ಇದು ಎಲ್ ಇರೋದನ್ನ ಏನ್ ಮಾಡ್ತಿದೀನಿ, ಡಬಲ್ ಮಾಡಿದೀನಿ. ಒಂದ್ ವೇಳೆ ಲೆಂತ್ ಅನ್ನ ಡಬಲ್ ಮಾಡಿದ್ರೆ, ಇಫ್ ಎಲ್ ಈಸ್ ಡಬಲ್ಡ್ ಮಾಡಿದ್ರೆ ಅವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ, ಎಲ್ಲಿರೋದನ್ನ ಏನ್ ಮಾಡಿದೀನಿ, ಡಬಲ್ ಮಾಡಿದೀನಿ, 2L ಮಾಡಿದೀನಿ. ಸೊ 2L ಮಾಡಿದಾಗ ಏನಾಗುತ್ತೆ, ಸೊ ದಿಸ್ ಇಸ್ ರೋ ಇಂಟು 2L ಸ್ಕ್ವೇರ್ ಡಿವೈಡ್ ಬೈ ಬಿ. ಸೊ ಏನಾಯ್ತು ಇಲ್ಲಿ, 4 ಇಂಟು ರೋ ಇಂಟು ಎಲ್ ಸ್ಕ್ವೇರ್ ಡಿವೈಡ್ ಬೈ ವಿ ಆಯ್ತು. ಸೊ ದಿಸ್ ಇಸ್ 4 ಇಂಟು ಆರ್ ಆಯ್ತು. ಆರ್ ಡ್ಯಾಶ್ ಏನಾಗುತ್ತೆ, 4 ಇಂಟು ಆರ್. ಮೊದಲಿನಿಗಿಂತ ಎಷ್ಟು ಟೈಮ್ಸ್ ಜಾಸ್ತಿ ಆಗುತ್ತೆ, 4 ಟೈಮ್ಸ್ ಏನಾಯ್ತು, ಜಾಸ್ತಿ ಆಯ್ತು ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ ಮೊದಲಿನಿಗಿಂತ 4 ಟೈಮ್ಸ್ ಜಾಸ್ತಿ ಆಗುತ್ತೆ. ಓಕೆ, ಯಾವುದು,
ಈ ಲೆಂತ್ ಅನ್ನ ನಾನು ಒಂದ್ ವೇಳೆ ಡಬಲ್ ಮಾಡಿದ್ರೆ, ಈಗ ಅದೇ ತರನೇ ಏರಿಯಾದಲ್ಲಿ ಏನಾದ್ರು ವೇರಿಯೇಷನ್ ಮಾಡಿದ್ರೆ, ರೆಸಿಸ್ಟೆನ್ಸ್ ಅನ್ನ ದಟ್ ಇಸ್ ರೇಡಿಯಸ್ ಅನ್ನ ನಾನು ವೇರಿಯೇಷನ್ ಮಾಡಿದ್ರೆ, ಸೊ ಅವಾಗ ಏನಾಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. ಸೊ ಈ ಏರಿಯಾವನ್ನ ಚೇಂಜಸ್ ಮಾಡಿದ್ರೆ ಈಗ ದಿಸ್ ಇಸ್ ಏನ್ ತಗೊಳ್ತೀನಿ, ಇದೇ ಈಕ್ವೇಶನ್ ಅನ್ನು ನಾನು ಹೀಗೆ ಬರಿತೀನಿ ಇನ್ ಟರ್ಮ್ಸ್ ಆಫ್ ಏರಿಯಾದಲ್ಲಿ ಬರೆಯೋದಾದ್ರೆ, ಇದನ್ನ ಎಲ್ಲನ್ನ ಹೇಗೆ ಬರಿತೀನಿ ಅಂತ ಹೇಳಿದ್ರೆ, ಇಲ್ಲಿ ದಿಸ್ ಈಕ್ವೇಶನ್ ಇಸ್ ಆಲ್ಸೋ ವಿ ಕ್ಯಾನ್ ರೈಟ್ as v is equals to, ಏನೋ ನನಗೆ a ಬೇಕು ಅಲ್ವಾ, ಓಕೆ, ದಿಸ್ ಇಸ್ ವಾಟ್ ಇಯರ್ ಎಲ್ ಬೇಕು. ಸೊ ಎಲ್ ಇಸ್ ಈಕ್ವಲ್ಸ್ ಟು ಏನಂತ ಬರೀತೀನಿ ನಾನು, ಸೊ ಎಲ್ ಇಸ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಎ. ಆರ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ವಿ ಡಿವೈಡೆಡ್ ಬೈ ಎ ಇಂಟು ಎ ಏನಾಯ್ತು, ಎ ಸ್ಕ್ವೇರ್ ಆಯ್ತು. ಸೊ ದಿಸ್ ಇಸ್ ಅ ಒನ್ ಮೋರ್ ಫಾರ್ಮುಲಾ. ಓಕೆ, ದಿಸ್ ಇಸ್ ಅ ಒನ್ ಮೋರ್ ಫಾರ್ಮುಲಾ. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದನ್ನೇ, ಸೊ ದಿಸ್ ಇಸ್ ರೋ ಇಂಟು ವಿ ಡಿವೈಡೆಡ್ ಬೈ ಎ, ದಟ್ ಇಸ್ ಅನ್ ಎ ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ರೋ ಇಂಟು ವಿ ಇಸ್ ಕಾನ್ಸ್ಟೆಂಟ್ ಇರುತ್ತೆ, ದಟ್ ಇಸ್ ಈಗ ಏನು ಏರಿಯಾ ಫಾರ್ ದಿ ಕಂಡಕ್ಟರ್ಗೆ, ಇಲ್ಲೊಂದು ರಾಡ್ ಇದೆ ಅಲ್ವಾ, ಈ ಕಂಡಕ್ಟಿಂಗ್ ರಾಡಿಗೆ ನಾನ್ ಮಾಡ್ತೀನಿ ಏರಿಯಾ ಏನಾಗಿರುತ್ತೆ, ದಿಸ್ ಇಸ್ ದಿ ಏರಿಯಾ, ಈ ಪಾರ್ಟ್ ಏನಾಗಿರುತ್ತೆ ಏರಿಯಾ ಆಗಿರುತ್ತೆ ಅಲ್ವಾ, ದಿಸ್ ಇಸ್ ದಿ ಏರಿಯಾ, ಈ ಪಾರ್ಟ್. ಸೊ ವಾಟ್ಸ್ ಅನ್ ಏರಿಯಾ ಆಫ್ ದಿಸ್ ಪಾರ್ಟ್, ದಟ್ ಇಸ್ ಪೈ ಆರ್ ಸ್ಕ್ವೇರ್ ಅಲ್ವಾ, ಪೈ ಆರ್ ಸ್ಕ್ವೇರ್ ಆಗಿರುತ್ತೆ. ಸೊ ದಿಸ್ ಇಕ್ವೇಶನ್ ವಿ ಕ್ಯಾನ್ ರೈಟ್ ಆಸ್ ಪೈ ಆರ್ ಸ್ಕ್ವೇರ್ ಹೋಲ್ ಟು ದ ಪವರ್ 2. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as ನ ಪೈ ಸ್ಕ್ವೇರ್ ಇಂಟು ಆರ್ ಟು ದ ಪವರ್ 4. ಈಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಫ್ ದ ರೇಡಿಯಸ್ ಈಸ್ ಹಾಫ್ ಮಾಡ್ತೀನಿ. ಓಕೆ, ರೇಡಿಯಸ್ ಅನ್ನ ಮೊದಲು ಇರೋದನ್ನ ರೇಡಿಯಸ್ ಗಿಂತ ನಾನೇನ್ ಮಾಡ್ತೀನಿ, ಒಂದ್ ವೇಳೆ ಹಾಫ್ ಮಾಡಿದ ಅವಾಗ, ಓಕೆ, ರೇಡಿಯಸ್ ಅನ್ನು ನಾನು ಹಾಫ್ ಮಾಡಿ ತಗೊಂಡು, ಮೊದಲು ರೇಡಿಯಸ್ ಏನಿತ್ತು ಆರ್ ಇತ್ತು, ಆರ್ ರೇಡಿಯಸ್ ಇತ್ತು, ಈಗ ಏನ್ ಮಾಡಿದೀನಿ, ಮೊದಲು ರೇಡಿಯಸ್ ಆರ್ ಇತ್ತು, ಈಗ ಏನ್ ಮಾಡಿದೀನಿ ನಾನು r/2 ಮಾಡ್ತಾ ಇದ್ದೀನಿ, ದಟ್ ಇಸ್ ಹಾಫ್ ಮಾಡ್ತಾ ಇದ್ದೀನಿ, ಮೊದಲಿನಿಗಿಂತ ರೇಡಿಯಸ್ ಅನ್ನ ಹಾಫ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ಫಾರ್ಮುಲಾ ವಿಲ್ ಬಿಕಮ್ಸ್, ಅವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ವಿ ಡಿವೈಡ್ ಬೈ ಪೈ ಸ್ಕ್ವೇರ್ ಇಂಟು r4, ಅಂಡ್ ದಿಸ್ ಇಸ್ 2 ಟು ದ ಪವರ್ 4 ಅಂದ್ರೆ ಏನಾಗುತ್ತೆ, ದಿಸ್ ಇಸ್ 16. ಸೊ ಈ 16 ಏನಾಗುತ್ತೆ ಮೇಲ್ಗಡೆ ಹೋಗುತ್ತೆ, 16 ಇಂಟು ರೋ ಇಂಟು ವಿ ಡಿವೈಡ್ ಬೈ ಪೈ ಸ್ಕ್ವೇರ್ ಇಂಟು r4. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಅನ್ ಆರ್ ಅಂತ ಬರೀಬಹುದಲ್ವಾ, 16 ಇಂಟು ಆರ್. ಸೊ ಹಾಗಾಗಿ ರೇಡಿಯಸ್ ಅನ್ನು ನಾನು ಹಾಫ್ ಮಾಡಿದವಾಗ ಎಷ್ಟು ಟೈಮ್ಸ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, 16 ಟೈಮ್ಸ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಇನ್ಕ್ರೀಸಸ್. ಓಕೆ, 4 ಟೈಮ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದ ನೆಕ್ಸ್ಟ್, ಈಗ ಲೆಟ್ ಅಸ್ ಅಸ್ಯೂಮ್ ವೈರ್, ಇಲ್ಲೊಂದು ವೈರ್ ತಗೊಳ್ತೀನಿ. ಓಕೆ, ಇಲ್ಲೊಂದು ವೈರ್ ಇದೆ, ಈ ವೈರ್ ಇನ್ನ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ, ಇಟ್ಸ್ ರೆಸಿಸ್ಟೆನ್ಸ್ ಇಟ್ ವಿಲ್ ಬಿ ದಿ 1 ಓಮ್ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇಟ್ಸ್ 1 ಓಮ್ ಇದೆ, ಅಂಡ್ ಲೆಂತ್ ಇಟ್ಸ್ ವಿಲ್ ಬಿ ದಿ ಎಲ್ ಲೆಂತ್ ಇದೆ. ಓಕೆ, ಸೊ ಇಟ್ ವಿಲ್ ಬಿ ಸ್ಟ್ರೆಚ್ಡ್. ಇದನ್ನ ಏನ್ ಮಾಡ್ತಾ ಇದ್ದೀನಿ ನಾನು, ಸ್ಟ್ರೆಚ್ ಮಾಡ್ತಾ ಇದ್ದೀನಿ. ಸ್ಟ್ರೆಚ್ ಮಾಡಿದೀನಿ, ಎಷ್ಟು ಸ್ಟ್ರೆಚ್ ಮಾಡಿದೀನಿ ಅಂತ ಹೇಳಿದ್ರೆ 25% ಅಷ್ಟು ನಾನು ಇನ್ಕ್ರೀಸ್ ಮಾಡಿದ್ದೀನಿ. ಇದನ್ನ ನಾನು ಎಷ್ಟು ಮಾಡಿದೀನಿ, 25% ಸ್ಟ್ರೆಚ್ ಮಾಡಿ, ಇದೊಂದು ವೈರ್ ಇದೆ, ಓಮ್ ಎಷ್ಟಿದೆ, ರೆಸಿಸ್ಟೆನ್ಸ್ ಎಷ್ಟಿದೆ, 1 ಓಮ್ ಇದೆ, ಇದನ್ನ ಸ್ಟ್ರೆಚ್ ಮಾಡ್ತಾ ಇದ್ದೀನಿ. ಸ್ಟ್ರೆಚ್ ಮಾಡಿದವಾಗ ಎಷ್ಟು ಪಟ್ಟು ನಾನು ಸ್ಟ್ರೆಚ್ ಮಾಡ್ತಾ ಇದ್ದೀನಿ, ನಾನು 25% ಅಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಓಕೆ, ಮೊದಲು ಎಲ್ ಲೆಂತ್ ಇದ್ರೆ ಇದ್ರದ್ದು 25% ಮೊದಲು ಎಲ್ 25% ಅಷ್ಟು ನಾನೇನ್ ಮಾಡ್ತಿದ್ದೀನಿ, ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ, ಸೊ ವಾಟ್ ವಿಲ್ ಬಿ ದಿ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ದಿ ರೆಸಿಸ್ಟೆನ್ಸ್, ನಾವೇನ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಫೈಂಡ್ ದಿ change in percentage, that is change in percentage of resistance, find the change in percentage of resistance ಎಷ್ಟು ಚೇಂಜ್ ಆಯ್ತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ we will take the nearest value. Okay, this is r is equals to what, ರೋ ಇಂಟು ಎಲ್ ಸ್ಕ್ವೇರ್ ಡಿವೈಡ್ ಬೈ ವಿ ಆಗುತ್ತೆ ಅಂತ ಹೇಳಿದ್ರೆ,
ಸೊ ದಿಸ್ ಇಸ್ ರೋ ಇಂಟು ಎಷ್ಟು ಟೈಮ್ಸ್ ಜಾಸ್ತಿ ಮಾಡಿದರೆ 25% ಅಷ್ಟು ಜಾಸ್ತಿ ಮಾಡಿದ್ದಾರೆ. ಫಸ್ಟ್ಗೆ 1 ಮೀಟರ್ ಲೆಂತ್ ಇದ್ರೆ ಏನಾಗುತ್ತೆ, ಲೆಟ್ ಅಸ್ ಅಸ್ಯೂಮ್ ಈ ಒಂದು ವೈರ್ ಎಷ್ಟಿದೆ, 1 ಮೀಟರ್ ಲೆಂತ್ ಇದೆ ಅಂತ ಕನ್ಸಿಡರ್ ಮಾಡಿ. 1 ಮೀಟರ್ ಲೆಂತ್ ಇದೆ. ಸೊ ಆವಾಗ ಈಗ 25% ಇನ್ಕ್ರೀಸ್ ಮಾಡಿದ್ರೆ ಎಷ್ಟಾಗುತ್ತೆ ಲೆಂತ್, ಲೆಟ್ ಅಸ್ ಅಸ್ಯೂಮ್ ಎಲ್ ಇಸ್ ಈಕ್ವಲ್ಸ್ ಟು 1 ಮೀಟರ್. 1 ಮೀಟರ್ ಇದೆ. ಸೊ ಎಲ್ ಡ್ಯಾಶ್ ಏನಾಗುತ್ತೆ, 25% ಅಷ್ಟು ಇನ್ಕ್ರೀಸ್ ಮಾಡೋದ್ರಿಂದ ಎಲ್ ಡ್ಯಾಶ್ ಏನಾಗುತ್ತೆ 1.25 ಮೀಟರ್ ಆಗುತ್ತೆ. ಓಕೆ, ಎಲ್ ಡ್ಯಾಶ್ ಏನಾಗುತ್ತೆ 1.25 ಮೀಟರ್ ಆಗುತ್ತೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಅಸ್ ಏನ್ ಬರಿಬಹುದು ಇಲ್ಲಿ, ಎಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನ್ ಬರಿಬಹುದು, 1.25 1.25 ಆಫ್ ಎಲ್ ಪರ್ಸೆಂಟೇಜ್ ಆಫ್ ದಿಸ್ ಇಸ್ ಹೋಲ್ ಸ್ಕ್ವೇರ್ ಮಾಡ್ತೀವಿ. ಓಕೆ, ಡಿವೈಡೆಡ್ ಬೈ, ಓಕೆ, ಡಿವೈಡೆಡ್ ಬೈ that is v, divided by v. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, that is 1.56 1.56 into rho into L square divided by v. ಎಷ್ಟು ಇದರ r dash ಎಷ್ಟು ಸಿಕ್ತು ನಮ್ಗೆ, ಎಷ್ಟು ಇನ್ಕ್ರೀಸ್ ಆಯ್ತು, r dash ಎಷ್ಟು ಸಿಗ್ತಾ ಇದೆ ನಮ್ಗೆ, r dash ಎಷ್ಟು ಸಿಗ್ತಾ ಇದೆ 1.56 into rho into L square divided by v, or we can write as r change ಅಲ್ವಾ, ಎಷ್ಟು ಚೇಂಜ್ ಆಯ್ತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪರ್ಸೆಂಟೇಜ್ ಚೇಂಜ್ ಇನ್ ಪರ್ಸೆಂಟೇಜ್, ದಟ್ ಈಸ್ ಪರ್ಸೆಂಟೇಜ್ ಚೇಂಜ್ ಎಷ್ಟಾಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ವಾಟ್, ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ, ಓಕೆ, ಡಿವೈಡೆಡ್ ಬೈ ಇನಿಷಿಯಲ್ ವ್ಯಾಲ್ಯೂ ಅಲ್ವಾ, ಫಾರ್ಮುಲಾ ಇನಿಷಿಯಲ್ ವ್ಯಾಲ್ಯೂ ಇಂಟು 100 ಆಗಿರುತ್ತೆ. ಸೊ ಫೈನಲ್ ವ್ಯಾಲ್ಯೂ ಎಷ್ಟಿದೆ 1.56 ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿತ್ತು 1 ಡಿವೈಡ್ ಬೈ 1 ಇಂಟು 100. ಸೊ ಇಟ್ಸ್ ವ್ಯಾಲ್ಯೂ ಇಟ್ ವಿಲ್ ಬಿ ದಿ 56%. ಎಷ್ಟು ಇನ್ಕ್ರೀಸ್ ಆಯ್ತು ಇದು, 56% ಅಷ್ಟು ಇನ್ಕ್ರೀಸ್ ಆಯ್ತು. ಓಕೆ, ಎಷ್ಟು ಇನ್ಕ್ರೀಸ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಇನ್ ರೇಡಿಯಲ್ ಫ್ಲೋ. ನೆಕ್ಸ್ಟ್ ಕಾನ್ಸೆಪ್ಟ್, ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್, resistance in radial flow. Resistance in radial flow. Resistance in radial flow study ಮಾಡಿ. ಇಲ್ಲಿ resistance in radial flow, ಇಲ್ಲಿ let us assume ಇಲ್ಲೊಂದು ಸ್ಪಿಯರ್ ಇದೆ. ಓಕೆ, ರೇಡಿಯಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕರೆಂಟ್ ಮೂವ್ ಆಗ್ತಾ ಇದೆ. ಓಕೆ, ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ರೆಸಿಸ್ಟೆನ್ಸ್. ಸೊ ಇದರ ರೇಡಿಯಸ್ ಎಷ್ಟಿದೆ, ಎ ಇದೆ. ಓಕೆ, ಅಂಡ್ ಔಟರ್ ರೇಡಿಯಸ್ ಎಷ್ಟಿದೆ, ಬಿ ಇದೆ ಅಂತ ಕನ್ಸಿಡರ್ ಮಾಡಿ. ನಾವು ಈ ರೆಸಿಸ್ಟೆನ್ಸ್ ಅನ್ನ ರೇಡಿಯಲ್ ಫ್ಲೋದಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ದಿಸ್ ಇಸ್ ಆರ್ ಇಸ್ ಈಕ್ವಲ್ಸ್ ಟು, ಈ ತರ ಸಿಚುವೇಶನ್ ಅಲ್ಲಿ ಏನಾಗ್ತಾ ಇದೆ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, ರೆಸಿಸ್ಟೆನ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ನಾವು ಇದನ್ನ ತಗೊಳ್ತಾ ಇರುವಂತದ್ದು ವ್ಯಾಲ್ಯೂ ಏನಿದೆ, ಫ್ರಮ್ ಎ ಟು ಬಿ, ಈ ಟರ್ಮ್ ಅಲ್ಲಿ ತಗೊಳ್ತಾ ಇದೀವಿ. ಸೊ ದಿಸ್ ಇಸ್ ಇಂಟಿಗ್ರೇಷನ್ ಆಫ್, ಸೊ ರೆಸಿಸ್ಟೆನ್ಸ್ ಫಾರ್ಮುಲಾ ಏನಿದೆ, resistance is rho into r is equals to rho into L divided by A. L divided by A. Okay. ಈಗ ಎಷ್ಟಿರತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ತರ ಸಿಚುವೇಶನ್ ಅಲ್ಲಿ ಇಲ್ಲಿ ಏನಾಗ್ತಾ ಇದೆ, ಇದು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, ಎದಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ಇರುತ್ತೆ ರೆಸಿಸ್ಟೆನ್ಸ್ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಸೊ ಫಾರ್ ದಿ ಲೆಂತ್, ಇದನ್ನ ಏನು ತಗೊಳ್ತೀನಿ ಅಂತ ಹೇಳಿದ್ರೆ, ಈ ಲೆಂತ್ ಅನ್ನ ನಾನು ಫಾರ್ ದಿ ಸ್ಮಾಲ್ ಲೆಂತ್ ಅಂತ ತಗೊಳ್ತೀನಿ. ಅಂಡ್ ದಿಸ್ ಫಾರ್ ದಿ ಸ್ಮಾಲ್ ಲೆಂತ್, ದಿಸ್ ಇಸ್ ಐ ವಿಲ್ ಟೇಕ್ ಇಟ್ ಆಸ್ dx ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಫಾರ್ ದಿ ಲೆಂತ್ ಅನ್ನ ಇಲ್ಲಿಂದ ರೇಡಿಯಲ್ ಫ್ಲೋ ಇಲ್ಲಿಂದ ಇಲ್ಲಿಗೆ ಇಷ್ಟು ಚಿಕ್ಕ ಡಿಸ್ಟೆನ್ಸ್ಗೆ ಏನು ತಗೊಳ್ತೀನಿ ನಾನು, dx ಅಂತ ತಗೊಳ್ತೀನಿ. ದಿಸ್ ಇಸ್ L and the radius, the area of this sphere is 4 pi r square ಅಲ್ವಾ, r is the radius. ಇದನ್ನ ನಾನೇನ್ ತಗೊಳ್ತಾ ಇದೀನಿ, ದಿಸ್ ಇಸ್ x ಅಂತ ತಗೊಳ್ತಾ ಇದೀನಿ. ಓಕೆ, x ಡಿಸ್ಟೆನ್ಸ್, ರೇಡಿಯಸ್ ಅನ್ನ x ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಇಲ್ಲಿ ಲಿಮಿಟ್ಸ್ ಏನ್ ಇಲ್ಲಿಂದ ಇಲ್ಲ ಅಂತ ಹೇಳ್ತಾ ಇದೀವಿ ನಾವು, a ದಿಂದ b ಅಂತ ಹೇಳ್ತಾ ಇದೀವಿ. ಓಕೆ, so for this one, so we will take it as from a to b. ಓಕೆ, ಲಿಮಿಟ್ಸ್ ಏನಿದೆ, ಎ ದಿಂದ ಬಿ ತಗೊಳ್ತಾ ಇದೀವಿ. ಅಂಡ್ ರೋ ಇಂಟು ಲೆಂತ್ ಎಷ್ಟು ಇದ್ದೀವಿ ನಾವು, ಲೆಂತ್ ಏನ್ ತಗೊಂಡಿದೀವಿ ನಾವು, ಡಿ ಎಕ್ಸ್ ಲೆಂತ್, ಚಿಕ್ಕ ಲೆಂತ್ ಅಲ್ವಾ, ಒಂದು ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗಿರುವಂತದ್ದು ಲೆಂತ್ ಡಿ ಎಕ್ಸ್ ಲೆಂತ್ ಇದೆ, ಡಿವೈಡೆಡ್ ಬೈ ಏರಿಯಾ. ಏರಿಯಾ ಎಷ್ಟು ಬರುತ್ತೆ, ಏರಿಯಾ ಆಫ್ ದಿ ಸ್ಪಿಯರ್ ದಟ್ ಈಸ್ 4 pi x ಸ್ಕ್ವೇರ್ ಅಂತ ತಗೊಳ್ತಾ ಇದೀವಿ. ಓಕೆ,
ದಟ್ ಇಸ್ 4 pi r ಸ್ಕ್ವೇರ್. ಇಲ್ಲಿ x ಅಂತ ಹೇಳಿದ್ರೆ ಏನಾಗಿರುತ್ತೆ ರೇಡಿಯಸ್. ಓಕೆ, ಸೊ ಈಗ ರೋ is constant, 4 pi ಏನಾಗಿರುತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ವಿ ವಿಲ್ ಟೇಕ್ ದಿ ಔಟ್ಸೈಡ್ 4 pi integration of a to b x dx divided by x square. ಸೊ 1 by x square ಇದರದ್ದು ಇಂಟಿಗ್ರೇಷನ್ ಏನಾಗಿರುತ್ತೆ ರೋ ಬೈ 4 pi ಇಂಟು 1 by x ಮೈನಸ್ 1 by x ಅಲ್ವಾ. ಲಿಮಿಟ್ಸ್ ಏನಿದೆ, ದಿಸ್ ಇಸ್ ಮೈನಸ್ ಅನ್ನು ಈ ಕಡೆ ಇಡ್ತೀನಿ, ಮೈನಸ್ ಆಫ್ ರೋ ಇಂಟು 4 pi, ದಿಸ್ ಇಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಲ್ವಾ. ದಿಸ್ ಇಸ್ 1 by b ಮೈನಸ್ 1 by a. ಈಗ ಸೊ ವಿ ವಿಲ್ ಸಿಂಪ್ಲಿಫೈ ಮಾಡಿದವಾಗ ಏನಾಗುತ್ತೆ, ಸೊ 1 by ರೋ ದಿಸ್ ಇಸ್ ಮೈನಸ್ ಆಫ್ ರೋ ಡಿವೈಡ್ ಬೈ 4 a ಮೈನಸ್ b ಡಿವೈಡ್ ಬೈ ಎ ಬಿ. ಸೊ ಮೈನಸ್ ಅನ್ನ ಈ ಕಡೆ ತಗೊಂಡೋದವಾಗ ಏನಾಯ್ತು, ಒಳಗಡೆ ತಗೊಂಡೋದವಾಗ ಏನಾಗುತ್ತೆ, ರೋ ಇಸ್ ಈಕ್ವಲ್ಸ್ ಟು 4 pi ಇಂಟು b ಮೈನಸ್ a ಇಂಟು ಎ ಬಿ. ಸೊ ದಿಸ್ ಇಸ್ ದಿ ರೆಸಿಸ್ಟೆನ್ಸ್ ಫಾರ್ ದಿ ರೇಡಿಯಲ್ ಫ್ಲೋ ಆಗಿರುತ್ತೆ ಫಾರ್ಮುಲಾ. ಓಕೆ, ರೇಡಿಯಲ್ ಫ್ಲೋದು ಫಾರ್ಮುಲಾ ಏನಾಗಿರುತ್ತೆ, ದಿಸ್ ಇಸ್ ರೋ ಡಿವೈಡ್ ಬೈ 4 pi ಇಂಟು b ಮೈನಸ್ a b ಮೈನಸ್ a ಡಿವೈಡ್ ಬೈ ಎ ಬಿ. Okay, so this is the resistance. Now we will study the resistance or combination of resistance. Okay, combination ಯಾವ್ದ್ರಲ್ಲಿ ಕನೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದೀವಿ. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದವಾಗ ದಿಸ್ ಇಸ್ R1 R2 R3 ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, R1 R2 R3 ಸೀರೀಸ್ ಅಲ್ಲಿ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದವಾಗ ಸೊ ಇದರ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ದಿ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಓಕೆ, ಇದೇನಾಗಿರುತ್ತೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ದಿಸ್ ಇಸ್ ಅನ್ R is the equivalent resistance. ಓಕೆ, ಈ ಮೂರು ರೆಸಿಸ್ಟೆನ್ಸ್ ಅನ್ನ ಕಂಬೈನ್ ಮಾಡಿದ್ರೆ, ಈ ಮೂರು ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದವಾಗ ಎಷ್ಟು ರೆಸಿಸ್ಟೆನ್ಸ್ ಇರುತ್ತಲ್ವಾ, ಇದ್ರದ್ದು ಈ ಒಂದು ರೆಸಿಸ್ಟೆನ್ಸ್ ಅಷ್ಟೇ ರೆಸಿಸ್ಟೆನ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ ಅಂತ ಅರ್ಥ, ಈಕ್ವಲೆಂಟ್ ರೆಸಿಸ್ಟೆನ್ಸ್. ಸೊ ಹಾಗಾಗಿ ವೆನ್ ದ ಟೂ ಆರ್ ತ್ರೀ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಮಾಡಿದವಾಗ ಆರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫಾರ್ಮುಲಾ ಏನಾಗಿರುತ್ತೆ, R1 plus R2 plus R3. If you take the n number of resistance, ನಾವು ಒಂದ್ ವೇಳೆ n number of resistance ಅನ್ನ ಕನ್ಸಿಡರ್ ಮಾಡಿದ್ರೆ R equivalent is equals to R1 plus R2 plus R3 plus and so on, that is Rn. So if we consider ಇದರ ಎಲ್ಲರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಒಂದ್ ವೇಳೆ each resistance it will have an R. ಅದರ ಎಲ್ಲದರ ರೆಸಿಸ್ಟೆನ್ಸ್ ಒಂದ್ ವೇಳೆ R ಆಗಿದ್ರೆ ಸೊ ಆರ್ ಈಕ್ವಲೆಂಟ್ ಏನಾಗಿರುತ್ತೆ, ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಅಪ್ ಟು ಎನ್ ಟೈಮ್ಸ್. ಸೊ ದಿಸ್ ಫಾರ್ಮುಲಾ ವಿ ಕ್ಯಾನ್ ರೈಟ್ ಅಸ್ ಎನ್ ಇಂಟು ಆರ್ ಅಂತ ಬರಿಬಹುದು. ಈಗ ಬರಿಬಹುದು ನಾವು ಇದನ್ನ ಎನ್ ಇಂಟು ಆರ್ ಅಂತ ಬರಿತೀವಿ. ಓಕೆ, ಸೊ ದಿಸ್ ಇಸ್ ಫಾರ್ ದಿ ಈಕ್ವಲೆಂಟ್ ರೆಸಿಸ್ಟೆನ್ಸ್. Okay, the next one. To once again derive this. Okay, so I will take the direct non formula ಅಂತ ತಗೊಳ್ತಾ ಇದ್ದೀನಿ. So 1 by R equivalent which is equals to 1 by R1 plus 1 by R2 plus 1 by R3 and so on. Okay, ಈಗ ಅದೇ ತರ n number of resistance ಇದ್ರೆ ಏನಾಗಿರುತ್ತೆ, so this will be the ಏನಾಗಿರುತ್ತೆ 1 plus 1 by Rn. If all the resistance it will have a same value, ಎಲ್ಲಾ ರೆಸಿಸ್ಟೆನ್ಸ್ ಸೇಮ್ ವ್ಯಾಲ್ಯೂ ಆಗಿದ್ರೆ ಏನಾಗುತ್ತೆ 1 by R plus 1 by R plus 1 by R plus and so on, ಎಷ್ಟಾಗಿರುತ್ತೆ 1 by R. ದಟ್ ಈಸ್ ಎಲ್ಲವನ್ನ ಮಾಡಿದ್ರೆ ಆಗುತ್ತೆ n divided by R ಆಗಿರುತ್ತೆ. ದಟ್ ಈಸ್ 1 by R equivalent. ಸೊ R equivalent ಏನಾಗಿರುತ್ತೆ, R equivalent which is equals to R divided by n. ಸೊ ದಿಸ್ ಇಸ್ ದಿ ಫಾರ್ಮುಲಾ. ಇಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಈ ಯಾವ್ದಾದ್ರು ಎರಡು ರೆಸಿಸ್ಟೆನ್ಸ್ ಅನ್ನ, 2 ಅಥವಾ 3 ರೆಸಿಸ್ಟೆನ್ಸ್ ಒಂದು ಸರ್ಕ್ಯೂಟ್ ಅಲ್ಲಿ ತುಂಬಾನೇ ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಆಗಿರುತ್ತೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಇರುತ್ತಲ್ಲ, ಆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಗಿಂತ ಏನಾಗಿರುತ್ತೆ
ಜಾಸ್ತಿ ಇರುತ್ತೆ. ಅದೇ ತರನೇ ಎರಡು ಮೂರು ರೆಸಿಸ್ಟೆನ್ಸ್ ಅನ್ನ ನಾವು ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ, ರೆಸಿಸ್ಟೆನ್ಸ್ ಅನ್ನ ನಾವು ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಅದರ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಅದರ ಮಿನಿಮಮ್ ವ್ಯಾಲ್ಯೂಗಿಂತ ಏನಾಗಿರುತ್ತೆ, ಅದ್ರ ಯಾವ್ದಾದ್ರು ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಇರುತ್ತೆ, ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಮಿನಿಮಮ್ ವ್ಯಾಲ್ಯೂ ಇರುತ್ತಲ್ವಾ, ಅದಕ್ಕಿಂತನೂ ಏನಾಗಿರುತ್ತೆ, ಇದು ಕಡಿಮೆ ಇರುತ್ತೆ. ಓಕೆ, ಯಾವ್ದ್ರಲ್ಲಿ? ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ. ಸೀರೀಸ್ ಕಾಂಬಿನೇಷನ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ this is the combinations. Okay, combination of resistance. Next ಬರುವಂತದ್ದು, okay, the next concept. Okay, combination of resistance. Let us will take here one problem, simple problem ತಗೊಳ್ತೀನಿ. Okay, this is a one resistance ಇದೆ, ಇಲ್ಲಿ ಇನ್ನೊಂದು resistance ಇದೆ. ಸೊ ಇದನ್ನ ಇನ್ನೊಂದು ರೆಸಿಸ್ಟೆನ್ಸ್ ಇಂದ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಈ ತರ. ಈ ತರ ಕನೆಕ್ಟ್ ಮಾಡ್ತಾ ಇದೀನಿ ರೆಸಿಸ್ಟೆನ್ಸ್. ಓಕೆ, ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಎ ಪಾಯಿಂಟ್ ಅಂಡ್ ದಿಸ್ ಇಸ್ ಬಿ ಪಾಯಿಂಟ್. ಓಕೆ, ಈಗ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ರೆಸಿಸ್ಟೆನ್ಸ್ ಅನ್ನ ಏನ್ ತಗೊಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನಾನು ಐ ವಿಲ್ ಟೇಕ್ ದಿಸ್ ರೆಸಿಸ್ಟೆನ್ಸ್, ದಿಸ್ ಇಸ್ 1. ಓಕೆ, 7 ohm. ಓಕೆ, ಇದು 8 ohm. ಓಕೆ, ಇದು ಇಲ್ಲಿ ನಾನು ಸುಮ್ಮನೆ ತಗೊಳ್ತೀನಿ 3 ohm, 8 ohm, 9 ohm, 5 ohm, 6 ohm, 1 ohm, 3 ohm, 2 ohm ಈ ತರ ತಗೊಳ್ತಾ ಹೋಗ್ತೀನಿ. ಓಕೆ, ಈ ತರ ತಗೊಳ್ತಾ ಹೋಗ್ತೀನಿ. ಸೊ ಈಗ ನೋಡಿ, ಈಗ ನಾನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಸರ್ಕ್ಯೂಟ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, the resistors are connected in series as well as the parallel combination ಅಲ್ಲಿ ಇದೆ. ಓಕೆ, ಸೀರೀಸ್ ಕಾಂಬಿನೇಷನ್ ಅಲ್ಲಿ ಇದೆ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲೂ ಇದೆ. ಸೊ ಇವಾಗ ಇದರ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಇಲ್ಲಿ ನೋಡಿ, ಇಲ್ಲಿಂದ ಏನಾಗ್ತಾ ಇದೆ, ಒಂದು ಹೋಗ್ತಾ ಇದೆ, ಕರೆಂಟ್ ಹೋಗ್ತಾ ಇದೆ. ಸೊ ಈ ಕರೆಂಟ್ ಬರ್ತಾ ಇದ್ರೆ, ಲೆಟ್ ಅಸ್ ಅಸ್ಯೂಮ್ ಐ ಕರೆಂಟ್ ಬರ್ತಾ ಇದೆ ಅಂತ ಕನ್ಸಿಡರ್ ಮಾಡಿ. ಐ ಕರೆಂಟ್ ಬರ್ತಾ ಇದ್ರೆ ಇಲ್ಲಿ ಏನಾಗುತ್ತೆ, ಡಿವೈಡ್ ಆಗತ್ತಲ್ವಾ, ಇಲ್ಲಿ ಈ ಕಡೆಯಿಂದ ಹೋಗುತ್ತೆ ಒಂದು, ಆಮೇಲೆ ಒಂದು ಈ ಕಡೆಯಿಂದ ಹೋಗುತ್ತೆ. ಅದೇ ತರನೇ ಹೀಗ್ ಬಂದವಾಗ ಏನಾಗುತ್ತೆ, ಇಲ್ಲಿ ಈ ಕಡೆಯಿಂದ ಬಂದವಾಗ, ಇಲ್ಲಿ ಬಂದವಾಗ ಏನಾಗುತ್ತೆ, ಮತ್ತೆ ಇದು ಈ ಕಡೆಯಿಂದ ಡಿವೈಡ್ ಆಗುತ್ತೆ, ಮತ್ತೆ ಇದು ಈ ಕಡೆಯಿಂದ ಡಿವೈಡ್ ಆಗುತ್ತೆ. ಸೊ ಮತ್ತೆ ಇದೇನಾಗಿರುತ್ತೆ, ಇಲ್ಲಿಂದ ದಿಸ್ ಇಸ್ ಲೆಟ್ ಅಸ್ ಅಸ್ಯೂಮ್ ಐ ಕರೆಂಟ್ ಇದ್ರೆ, ದಿಸ್ ಇಸ್ I2 ಅಂಡ್ ದಿಸ್ ಇಸ್ I3. ಅದೇ ತರನ ಇಲ್ಲಿ I2 ಕರೆಂಟ್ ಬರ್ತಾ ಇದೆ, I2 ಕರೆಂಟ್ ಬರ್ತಾ ಇದ್ರೆ ಏನಾಗುತ್ತೆ, ಇದು I3 ಅಂಡ್ ದಿಸ್ ಇಸ್ I4. ಸೊ ಹೀಗ್ ಬರುತ್ತೆ. ಇಲ್ಲಿ ನೋಡಿ, ಈಗ ನಾವೇನ್ ತಗೊಳ್ತೀವಿ ಅಂತ ಹೇಳಿದ್ರೆ, ದೀಸ್ ಟೂ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್, ಇದು ಮೂರು ಏನಿದೆ ಅಂತ ಹೇಳಿದ್ರೆ, ದೀಸ್ ತ್ರೀ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಇದೆ. ದಿಸ್ ಇಸ್ 1 ohm resistors, 3 ohm resistors and 2 ohm resistors. ಇದು ಮೂರು ಏನಿದೆ, ಇದು ಸೀರೀಸ್ ಅಲ್ಲಿ ಇದೆ ಅಲ್ವಾ, ಸೀರೀಸ್ ಕನೆಕ್ಷನ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಹಿಯರ್ 1 ohm resistors. ಇದು ಹೇಗಿದೆ ಅಂತ ಹೇಳಿದ್ರೆ, ಇದು I3 ಕರೆಂಟ್ ಪಾಸ್ ಆಗ್ತಾ ಇರೋದ್ರಿಂದ ಇದು ಮೂರು ಏನಿದೆ, ಸೇಮ್ ಈ ಮೂರು ರೆಸಿಸ್ಟರ್ಸ್ ಏನಿದೆ ಸೀರೀಸ್ ಕನೆಕ್ಷನ್ ಅಲ್ಲಿ ಪಾಸ್ ಆಗ್ತಾ ಇದೆ. ದಿಸ್ ಇಸ್ ಐ ತ್ರೀ ಕರೆಂಟೇ ಪಾಸ್ ಆಗ್ತಾ ಇದೆ, 1 3 2. ಸೊ ದಿಸ್ ಇಸ್ ಹೇಗ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇದನ್ನ ಬರುತ್ತೆ ಹೇಗ್ ಬರೀಬಹುದು ಅಂತ ಹೇಳಿದ್ರೆ, I3 ಕರೆಂಟ್ ಇದೆ ಅಲ್ವಾ, ಇಲ್ಲಿ I3 ಕರೆಂಟ್ ಇದೆ, ದಿಸ್ ಇಸ್ 1 ohm, 3 ohm, ಆಮೇಲೆ ಏನಿದೆ ಇದು 2 ohm. ಸೊ ದೀಸ್ ತ್ರೀ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಏನಾಗುತ್ತೆ, 3 + 2 + 1 ಎಷ್ಟಾಯ್ತು, 6 ohm ಆಯ್ತು. ಸೊ ಇದರ ಕನೆಕ್ಷನ್ ಏನಾಗುತ್ತೆ, ಇದು ಮೂರನ್ನು ಕನೆಕ್ಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಇಲ್ಲಿ 6 ohm. ಇದಿಷ್ಟು ಸರ್ಕ್ಯೂಟ್ ಸೇಮ್ ಇರುತ್ತೆ, ಇದು ಏನಾಗಿರುತ್ತೆ 6 ohm ಸಿಗುತ್ತೆ. ಇಲ್ಲೂ 6 ohm, ಇಲ್ಲೂ 6 ohm ಇದೆ. ಓಕೆ, ಸೊ ಎರಡು ಏನಾಗಿದೆ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದೆ. ನೋಡಿ, ಇಲ್ಲಿ ಏನಾಗ್ತಾ ಇದೆ, I4 ಕರೆಂಟ್ ಪಾಸ್ ಆಗ್ತಾ ಇದೆ, ಇಲ್ಲಿ I3 ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ದೀಸ್ ಟು ಆರ್ ಇನ್ ದಿ ಪ್ಯಾರಲಲ್ ಕಾಂಬಿನೇಷನ್ ಇದ್ದವಾಗ ಸೇಮ್ ರೆಸಿಸ್ಟೆನ್ಸ್ ಇದೆ. ಸೇಮ್ ರೆಸಿಸ್ಟೆನ್ಸ್ ಇದ್ದವಾಗ ಏನಾಗುತ್ತೆ, ಇಲ್ಲಿ ದಿಸ್ ಇಸ್ 6 ಡಿವೈಡೆಡ್ ಬೈ 2. ಎರಡು ರೆಸಿಸ್ಟರ್ಸ್ ಇದೆ, ಸೊ ಇಟ್ ವಿಲ್ ಬಿ ದಿ 3 ohm. ಇದರದ್ದು ಕನೆಕ್ಷನ್ ಏನಾಯ್ತು, ಇಲ್ಲಿ ಬರುವಂತದ್ದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಯ್ತು, 3 ohm ಆಯ್ತು. ಸೊ ಇದನ್ನ ಹೇಗ್ ಮಾಡ್ತೀನಿ ನಾನು,
ಸೊ ದಿಸ್ ಇಸ್ ಹೀಗಿದೆ, ಇಲ್ಲಿ ಕನೆಕ್ಷನ್ ಇಲ್ಲಿದೆ, ದಿಸ್ ಇಸ್ 5 ಓಮ್, ಆಮೇಲೆ ಇಲ್ಲೇನ್ ಬರುತ್ತೆ, ಇದು 3 ಓಮ್ ಬರುತ್ತೆ. ದಿಸ್ ಇಸ್ 3, 9, 8, 5 ಅಂಡ್ ದಿಸ್ ಇಸ್ 3 ಓಮ್. ಈಗ ನೋಡಿ ಇಲ್ಲೇನಿದೆ, I2 ಕರೆಂಟ್ ಈ ಕಡೆಯಿಂದ ಪಾಸ್ ಆಗ್ತಾ ಇದೆ ಅಲ್ವಾ, I2 ಕರೆಂಟ್ ಈ ಕಡೆಯಿಂದ ಪಾಸ್ ಆಗ್ತಾ ಇದೆ, I2 ಅಂಡ್ ದಿಸ್ ಇಸ್ ಈ ಎರಡು ರೆಸಿಸ್ಟರ್ಸ್ ಏನಿದೆ ಸೀರೀಸ್ ಕನೆಕ್ಷನ್ ಅಲ್ಲಿ ಇದೆ. ಸೀರೀಸ್ ಕನೆಕ್ಷನ್ ಅಲ್ಲಿ ಇದ್ರೆ ಏನಾಗುತ್ತೆ, ಸೊ ವಿ ಹ್ಯಾವ್ ಟು ಆಡ್ ಇಟ್. ಆಡ್ ಮಾಡಿದವಾಗ ಏನಾಗುತ್ತೆ, 5 + 3 ಏನಾಯ್ತು, 8 ಆಯ್ತಲ್ವಾ. ಸೊ ದಿಸ್ ಇಸ್ 8 ಓಮ್, ದಿಸ್ ಇಸ್ 3 ಓಮ್, ಇಲ್ಲಿ 9 ಓಮ್ ಇದೆ. ಓಕೆ, ಇದನ್ನು ಎರಡು ಕನೆಕ್ಷನ್ ಮಾಡಿದವಾಗ ಏನಾಯ್ತು, ಇದು ಸಹ 8 ಓಮ್ ಅಂತ. 8 ಓಮ್ 8 ಓಮ್ ಇದೆರಡು ಏನಿದೆ, ಪ್ಯಾರಲಲ್ ಕನೆಕ್ಷನ್ ಇದೆ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದೆ. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದ್ರೆ ಏನಾಗುತ್ತೆ, ಇದ್ರದ್ದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಯ್ತು, 4 ಓಮ್ ಆಗುತ್ತೆ. ಸೊ ಸಿ ಇದನ್ನ ನೆಕ್ಸ್ಟ್ ಮಾಡಿದವಾಗ ಏನ್ ಸಿಗುತ್ತೆ ನಮ್ಗೆ, ಇಲ್ಲಿ 3 ಓಮ್ ಇದೆ, ಇಲ್ಲಿ 3 ಓಮ್ ಇದೆ, ಇಲ್ಲಿ 3 ಓಮ್, ಇದು 4 ಓಮ್, ಇಲ್ಲಿ 9 ಓಮ್. ಸೊ 9 ಇದೇನಿದೆ, ಈ ಮೂರು ರೆಸಿಸ್ಟರ್ಸ್ ಏನ್ ಬರ್ತಾ ಇದೆ ಈಗ ಸೀರೀಸ್ ಕನೆಕ್ಷನ್ ಅಲ್ಲಿ ಬರ್ತಾ ಇದೆ ಅಲ್ವಾ. ಸೀರೀಸ್ ಕನೆಕ್ಷನ್ ಅಂತ ಹೇಳಿದ್ರೆ ಏನಾಗುತ್ತೆ, ಇಲ್ಲಿ 3 + 4 ಎಷ್ಟಾಯ್ತು, 7, 7 + 9 ಎಷ್ಟಾಯ್ತು, 16 ಆಯ್ತು. ಸೊ ಇಟ್ ವಿಲ್ ಬಿ ದಿ 16 ಓಮ್ ಆಗಿರುತ್ತೆ. ಯಾವುದು ಈಕ್ವಲೆಂಟ್ ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ, 16 ಓಮ್ ಆಗಿರುತ್ತೆ. ಸೊ ಈ ತರ ನಾವೇನ್ ಮಾಡ್ಬೋದು, ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಇಫ್ ಐ ಟೇಕ್ ದಿ ಈ ತರ ಲೆಟರ್ಸ್ ಕಾಂಬಿನೇಷನ್ ಇದೆ, ಇಲ್ಲೊಂದು ರೆಸಿಸ್ಟರ್ಸ್ ಇದೆ, ಆಮೇಲೆ ಇಲ್ಲೊಂದು ರೆಸಿಸ್ಟರ್ಸ್ ಇದೆ, ಆಮೇಲೆ ಇಲ್ಲೊಂದು ರೆಸಿಸ್ಟರ್ಸ್ ಇದೆ ಅಂತ ಕನ್ಸಿಡರ್ ಮಾಡಿ. ಓಕೆ, ಅಂಡ್ ಆಲ್ ಇಟ್ ವಿಲ್ ಹ್ಯಾವ್ ಅನ್ ಆರ್ ರೆಸಿಸ್ಟೆನ್ಸ್. ಮತ್ತೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕನೆಕ್ಷನ್ ಹೇಗೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿಂದ ಒಂದು ಇಲ್ಲಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ, ಅದೇ ತರನೇ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ. Okay, this is a point A and this is point B. Now we have to calculate the equivalent resistance. Equivalent resistance ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ತರ ಇದ್ದವಾಗ ಹೇಗೆ ಅಂತ ಹೇಳಿದ್ರೆ, ಈ ಪಾಯಿಂಟ್ ನೋಡಿ, ಎ ಪಾಯಿಂಟ್ ಇದೆಯಲ್ವಾ, ಎ ಪಾಯಿಂಟ್ ಇಲ್ಲಿಂದ ಕನೆಕ್ಷನ್ ಆಗ್ತಾ ಇದೆ, ಇಲ್ಲಿ ಯಾವುದೇ ರೀತಿಯಾದಂತ ಪೊಟೆನ್ಶಿಯಲ್ ಡ್ರಾಪ್ ಆಗ್ತಾ ಇಲ್ಲ, ರೆಸಿಸ್ಟೆನ್ಸ್ ಬಂದಿದ್ರೆ ಪೊಟೆನ್ಶಿಯಲ್ ಡ್ರಾಪ್ ಆಗ್ತಾ ಇತ್ತು. ಸೊ ಇದೆರಡು ಏನು ಪಾಯಿಂಟ್ ಇದೆ, ಎ ಪಾಯಿಂಟ್ ಇಲ್ಲಿದೆ, ಸೊ ಎ ಪಾಯಿಂಟ್ ಇಲ್ಲಿದೆ, ಸೊ ಈ ಪಾಯಿಂಟ್ ಸಹ ಏನಾಗಿರುತ್ತೆ, ಎ ಆಗಿರುತ್ತೆ, ಸೇಮ್ ಪಾಯಿಂಟ್ ಆಗುತ್ತೆ. ಇದು ಸಹ ಇದು ಎ ಪಾಯಿಂಟ್, ಇದು ಎ ಪಾಯಿಂಟ್. ಸೊ ಇದು ಬಿ ಪಾಯಿಂಟ್ ಆದ್ರೆ ಏನಾಗುತ್ತೆ, ಇಲ್ಲಿ ಯಾವುದೇ ರೀತಿಯ ಆದಂತ ರೆಸಿಸ್ಟೆನ್ಸ್ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇದು ಸಹ ಏನಾಗಿರುತ್ತೆ, ಬಿ ಪಾಯಿಂಟ್ ಆಗಿರುತ್ತೆ. ಸೊ ಈ ಎರಡು ರೆಸಿಸ್ಟೆನ್ಸ್, ಈ ರೆಸಿಸ್ಟೆನ್ಸ್ ನೋಡಿ, ಸೊ ಈ ರೆಸಿಸ್ಟೆನ್ಸ್ ಯಾವೆರಡು ಪಾಯಿಂಟ್ ಗಳ ನಡುವೆ ಇದೆ, ದಟ್ ಈಸ್ ಎ ಮತ್ತೆ ಬಿ ಪಾಯಿಂಟ್ ನ ನಡುವೆ ಇದೆ ಅಲ್ವಾ. ಈ ಒಂದು ರೆಸಿಸ್ಟೆನ್ಸ್, ಆರ್ ರೆಸಿಸ್ಟೆನ್ಸ್ ಏನಿದೆ, ಈ ಎರಡು ಪಾಯಿಂಟ್ ನಡುವೆ ಇದೆ, ದಟ್ ಈಸ್ ಎ ಮತ್ತೆ ಬಿ ಪಾಯಿಂಟ್ ನ ನಡುವೆ ಇದೆ. ಅದೇ ತರನೇ ಇಲ್ಲೊಂದು ಆರ್ ರೆಸಿಸ್ಟೆನ್ಸ್ ಇದೆಯಲ್ವಾ, ಈ ಆರ್ ರೆಸಿಸ್ಟೆನ್ಸ್ ಯಾವ ಎರಡು ಪಾಯಿಂಟ್ ನಡುವೆ ಇದೆ, ಎ ಮತ್ತೆ ಬಿ ನಡುವೆ ಇದೆ ಅಲ್ವಾ. ಈ ರೆಸಿಸ್ಟೆನ್ಸ್ ಸಹ ಏನಾಗುತ್ತೆ, ಎ ಮತ್ತೆ ಬಿ ಪಾಯಿಂಟ್ ನ ನಡುವೆ ಬರ್ತದೆ. ಅದೇ ತರನೇ ಈ ರೆಸಿಸ್ಟೆನ್ಸ್ ಎಷ್ಟಿದೆ, ಈ ರೆಸಿಸ್ಟೆನ್ಸ್ ಸಹ ಇಲ್ಲಿ ಬರ್ತಾ ಇದೆ, ಎ ಮತ್ತೆ ಬಿ ಪಾಯಿಂಟ್ ನಡುವೆ ಬರ್ತಾ ಇದೆ. ಈ ರೆಸಿಸ್ಟೆನ್ಸ್ ಏನ್ ಬರ್ತಾ ಇದೆ, ಎ ಮತ್ತೆ ಬಿ ಪಾಯಿಂಟ್ ನಡುವೆ ಬರ್ತಾ ಇದೆ. ಓಕೆ, ಸೊ ಹಾಗಾಗಿ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ದಿ all three resistors are connected in parallel combination. ಇದು R ಇದೆ, ಇದು R ಇದೆ, ಇದು R ಇದೆ. ಸೊ ಹಾಗಾಗಿ ಏನಾಗುತ್ತೆ, R divided by 3 ಆಗುತ್ತೆ. This is an equivalent resistance ಆಗಿರುತ್ತೆ. Okay. Now we will see the next, that is an power lost. Okay, power lost formula ನೋಡುವ. Okay, power lost ಅಂತ ಹೇಳಿದ್ರೆ, ದಿಸ್ ಇಸ್ ಒಂದು ಬ್ಯಾಟ್ರಿ ಇದೆ. ಓಕೆ, ಇಲ್ಲಿ ಲೋಡ್ ರೆಸಿಸ್ಟೆನ್ಸ್ ಇದೆ. ಓಕೆ, ಮ್ಯಾಕ್ಸಿಮಮ್ ಪವರ್ ಅನ್ನ ಗೇನ್ ಮಾಡೋದು, ಮ್ಯಾಕ್ಸಿಮಮ್ ಪವರ್ ಸಪ್ಲೈ ಆಗ್ತಾ ಇದೆ. ಈ ಮ್ಯಾಕ್ಸಿಮಮ್ ಪವರ್ ಸಪ್ಲೈ ಆದಾಗ ಇದರ ಫಾರ್ಮುಲಾ ಪವರ್ ಲಾಸ್ಟ್ ಎಷ್ಟು, ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಪವರ್ ಲಾಸ್ಟ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಪವರ್ ಲಾಸ್ಟ್ ವಿಚ್ ಇಸ್ ಈಕ್ವಲ್ಸ್ ಟು, ದಟ್ ಈಸ್ ಈ ಒಂದು ರೆಸಿಸ್ಟೆನ್ಸ್ ಅಲ್ಲಿ, ಆರ್ ರೆಸಿಸ್ಟೆನ್ಸ್ ಅಲ್ಲಿ ಎಷ್ಟು ಪವರ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಪವರ್ ಲಾಸ್ ವಿ ಕ್ಯಾನ್ ರೈಟ್ ಆಸ್ ಅನ್ I² ಇಂಟು ಆರ್ ಅಂತ ಬರೀಬಹುದು. ದಟ್ ಈಸ್ ಎನ್ ವಿ ಸ್ಕ್ವೇರ್, ಇನ್ನೊಂದು ಫಾರ್ಮುಲಾ ಏನು, V² ಡಿವೈಡೆಡ್ ಬೈ ಆರ್. ಓಕೆ, ಆರ್ ಹೀಟ್, ಇನ್ನೊಂದು ಫಾರ್ಮುಲಾ ಏನು, ಸೇಮ್, ದಿಸ್ ಇಸ್ ಪವರ್ ಲಾಸ್ಟ್ ಆರ್ ಹೀಟ್. ಇನ್ ಟರ್ಮ್ಸ್ ಆಫ್ ಹೀಟ್ ಅನ್ನು ಸಹ ಏನ್ ಬರೀಬಹುದು, ಇದೇ ತರನ ಬರೀಬಹುದು. ಹೀಟ್ ಅಂತ ಹೇಳಿದ್ರೆ ಹೀಟ್ ಅಟ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್, ದಟ್ ಈಸ್
that is an H is equals to heat at particular instant of time, that is P, that is F into T, that is we can write as an I square into R into T. Okay. If you take the at particular instant of time t ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, at t is equals to 1 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ p we can write as p is equals to I square into R ಆಗಿರುತ್ತೆ. Okay, now we will solve some more problems. Okay, solve problems. Okay, first problem, that is a cylindrical rod is reformed to a half its original length, keeping the volume is constant. Volume ಅನ್ನ constant ಇಟ್ಟಿದ್ದಾರೆ. If the resistance before its change were R, then the resistance after the reformation of the rod will be the. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸಿಲಿಂಡ್ರಿಕಲ್ ರಾಡ್ ಅನ್ನ ತಗೊಂಡಿದ್ದಾರೆ, ಅದರ ಒರಿಜಿನಲ್ ಲೆಂತ್ ಎಲ್ ಇದೆ, ಅದರದ್ದು ಹಾಫ್ ಮಾಡಿದ್ದಾರೆ. ಲೆಟ್ ಅಸ್ ಅಸ್ಯೂಮ್ ಒರಿಜಿನಲ್ ಲೆಂತ್ ಎಲ್ ಇದ್ರೆ, ನೆಕ್ಸ್ಟ್ ಅದರ ಲೆಂತ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ L/2 ಆಗ್ತಾ ಇದೆ. ಸೊ ಅವಾಗ ಹೀಗೆ ಮಾಡಿದವಾಗ ಇದರ ಚೇಂಜ್ ಇನ್ ರೆಸಿಸ್ಟೆನ್ಸ್ ಎಷ್ಟಾಗತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಚೇಂಜ್ ಇನ್ ರೆಸಿಸ್ಟೆನ್ಸ್ ಎಷ್ಟಾಗತ್ತೆ ಅಂತ. ಸೊ ದಿಸ್ ಇಸ್ R is equals to what? R is equals to rho into L divided by A ಅಲ್ವಾ? ಸೊ rho into L divided by A ಅಂತ ಹೇಳಿದ್ರೆ ಏನು, pi R square. ಏರಿಯಾನ ಏನ್ ಬರಿತೀವಿ ನಾವು, pi R square ಅಂತ ಬರ್ತೀವಿ. ಇಲ್ಲಿ ಏನಿದೆ, ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ R ತಗೊಳ್ತೀನಿ ನಾನು, R ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ R ಡ್ಯಾಶ್ ಅಂತ ಕನ್ಸಿಡರ್ ಮಾಡಿದವಾಗ, ಸೊ ದಿಸ್ ಇಸ್ ರೋ ಇಂಟು ಎಲ್. ಎಲ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ L1 ಅಥವಾ R1 ಅಂತ ತಗೊಳ್ತೀನಿ. ಸೊ ದಿಸ್ ಇಸ್ ಎಲ್ ಏನಾಗ್ತಾ ಇದೆ, L ಡ್ಯಾಶ್ ಅಂತ ತಗೊಳ್ತೀನಿ. L ಡ್ಯಾಶ್ ಡಿವೈಡೆಡ್ ಬೈ ಏರಿಯಾ ಏನಾಗ್ತಾ ಇದೆ, ದಿಸ್ ಇಸ್ ಪೈ ಇಂಟು ಆರ್ ಡ್ಯಾಶ್. ಇದು ಏರಿಯಾ ಏನಾಗುತ್ತೆ, ಆರ್ ಡ್ಯಾಶ್. ಇದನ್ನ ಆರ್ ಅಂತ ಹೇಳಿದ್ರೆ ಏನಾಗುತ್ತೆ, ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಡಿವೈಡ್ ಬೈ ಎ ಅಲ್ವಾ. ಇದು ಆರ್ ರೆಸಿಸ್ಟೆನ್ಸ್ ಫಾರ್ಮುಲಾ. ಆರ್ ಡ್ಯಾಶ್ ಫಾರ್ಮುಲಾ ಏನಾಗುತ್ತೆ, ಆರ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಡ್ಯಾಶ್ ಡಿವೈಡ್ ಬೈ ಪೈ ಆರ್ ಡ್ಯಾಶ್ ಸ್ಕ್ವೇರ್. ಓಕೆ, ಪೈ ಆರ್ ಡ್ಯಾಶ್ ಸ್ಕ್ವೇರ್ ಆಯ್ತು. ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಲೆಂತ್ ಇದೆ, ರಾಡ್ ಲೆಂತ್ ಇದೆ. ಇದೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಟ್ಸ್ ಹಾಫ್ ಮಾಡಿದ್ರು. ಇಷ್ಟಿರುವಂತ ಲೆಂತ್ ಏನ್ ಮಾಡಿದ್ದಾರೆ ಅವರು, ಹಾಫ್ ಮಾಡಿದ್ದಾರೆ. ಹಾಫ್ ಮಾಡಿದವಾಗ ಈಗ ಇದರ ರೆಸಿಸ್ಟೆನ್ಸ್ ಆರ್ ಆಗಿದ್ರೆ, ಇದರ ರೆಸಿಸ್ಟೆನ್ಸ್ ಆರ್ ಡ್ಯಾಶ್ ಇದೆ. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಆರ್ ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಆರ್ ಡ್ಯಾಶ್. ಇಲ್ಲಿ ನೋಡಿ, ವಾಲ್ಯೂಮ್ ಏನಿದೆ ಕಾನ್ಸ್ಟೆಂಟ್ ಇರುತ್ತಲ್ವಾ, ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ ಅಂತ ಹೇಳಿದ್ದಾರೆ. ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ ಅಂತ ಹೇಳಿದ್ದಾರೆ. ಅವಾಗ ಏನಾಗುತ್ತೆ, ಪೈ ಇಂಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ದಿಸ್ ಇಸ್ ಏರಿಯಾ ಇಂಟು ಲೆಂತ್ ಅಲ್ವಾ. ವಾಲ್ಯೂಮ್ ಅಂತ ಹೇಳಿದ್ರೆ ಏನು, ವಾಲ್ಯೂಮ್ ಅಂತ ಹೇಳಿದ್ರೆ ಏರಿಯಾ ಇಂಟು ಲೆಂತ್ ಆಗಿರುತ್ತೆ. ದಿಸ್ ಇಸ್ ಏರಿಯಾ ಏನಾಗಿರುತ್ತೆ, ಪೈ ಆರ್ ಸ್ಕ್ವೇರ್ ಇಂಟು ಎಲ್ ಲೆಂತ್ ಇದೆ. ಇನ್ನೊಂದು ಚೇಂಜ್ ಮಾಡಿದವಾಗ ಏನಾಗುತ್ತೆ, ದಿಸ್ ಇಸ್ ಪೈ ಇಂಟು ಆರ್ ಡ್ಯಾಶ್ ಸ್ಕ್ವೇರ್ ಇಂಟು ಲೆಂತ್ ಏನಾಗ್ತಿದೆ, ಎಲ್ ಡಿವೈಡ್ ಬೈ 2 ಆಗ್ತಾ ಇದೆ. L divided by 2 ಆಗ್ತಾ ಇದೆ ಅಲ್ವಾ. ಸೊ ಪೈ get cancels, L get cancels. So this is we can write as, this is R dash divided by R dash divided by R whole square we can write as 2 ಅಂತ ಬರಿಬಹುದು ಅಲ್ವಾ. ಈ 2 ನ ಈ ಕಡೆ ತಗೊಂಡು ಹೋಗ್ತೀನಿ, R ನ ಈ ಕಡೆ ತಗೊಂಡಾಗ, ಸೊ R dash divided by R which is equals to 2 ಅಂತ ಆಯ್ತು. ನಮ್ಗೆ ಈಗ ಏನ್ ಬೇಕು, this is now I will divide these two equation. ಈ equation ಅನ್ನ ಮತ್ತೆ equation ನಂಬರ್ ಇದು 1 ಮತ್ತೆ ಇದನ್ನ equation ನಂಬರ್ 2 ಅಂತ ತಗೊಳ್ತೀನಿ. ಸೊ I will divide equation ನಂಬರ್ 1 divided by equation ನಂಬರ್ 2 ಮಾಡ್ತೀನಿ. ಸೊ R divided by R dash ಮಾಡ್ತೀನಿ. ಸೊ R ವ್ಯಾಲ್ಯೂ ಎಷ್ಟಿದೆ, ರೋ ಇಂಟು ಎಲ್ ಡಿವೈಡ್ ಬೈ ಪೈ ಆರ್ ಸ್ಕ್ವೇರ್ whole divided by rho into L dash divided by pi into R1 square, R dash square ಆಗಿರುತ್ತಲ್ವಾ. ಸೊ ರೋ get cancels. ಓಕೆ, ಪೈ ಏನಾಗಿರುತ್ತೆ, get cancels ಆಗಿರುತ್ತೆ. ಸೊ ದಿಸ್ ಇಸ್ ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್ ಎಲ್ ಡ್ಯಾಶ್ ಅಂತ ಹೇಳಿದ್ರೇನು, ಎಲ್ ಡ್ಯಾಶ್ ವಿಚ್ ಇಸ್ ಈಕ್ವಲ್ಸ್ ಟು ಎಲ್ ಡಿವೈಡ್ ಬೈ 2. ಓಕೆ, ಅಂಡ್ ದಿಸ್ ಇಸ್ ಹೋಲ್ ಡಿವೈಡೆಡ್ ಬೈ ಆರ್ ಡ್ಯಾಶ್ ಸ್ಕ್ವೇರ್. ಸೊ ದಿಸ್ ಇಸ್ ಎಲ್ ಇದು ಸಹ ಏನಾಗಿರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಏನಾಗುತ್ತೆ ಇದು. ಸೊ ದಿಸ್ ಇಸ್ ಈ ಆರ್ ಡ್ಯಾಶ್ ಏನಾಯ್ತು, ಮೇಲ್ಗಡೆ ಹೋಗುತ್ತೆ, ಆರ್ ಡ್ಯಾಶ್ ಸ್ಕ್ವೇರ್ ಡಿವೈಡ್ ಬೈ ಆರ್
Okay, this is square which is equals to ಏನಾಯ್ತು 2 ಆಯ್ತು. This is equals to ಎಷ್ಟು ಬರುತ್ತೆ ಇದು, this 2 ಏನಾಯ್ತು ಇಲ್ಲಿ ಬರೋದು ಇಲ್ಲಿ ಬರುತ್ತಲ್ವಾ, this is r dash into square, this is equals to ಇಲ್ಲಿ ಏನೋ ಬರುತ್ತೆ ಇಲ್ಲಿ into this is 2 ಅಲ್ವಾ, ಇಲ್ಲೇನಾಯ್ತು this is into this is 2. ಈಗ ನಮ್ಗೇನ್ ಬೇಕು, ನಮ್ಗೆ ಆರ್ ಡ್ಯಾಶ್ ವ್ಯಾಲ್ಯೂ ಬೇಕಲ್ವಾ, ಇಲ್ಲಿ ಏನಿದೆ 2 ಇದೆ ಅಲ್ವಾ, ಡಿವೈಡ್ ಬೈ 2. ಓಕೆ, ಈ 2 ಏನಾಯ್ತು ಡಿವೈಡ್ ಬೈ 2 ಆಗಿರೋದ್ರಿಂದ ಇದೇನಾಯ್ತು ಇಲ್ಲಿ ಮೇಲ್ಗಡೆ ಬರುತ್ತಲ್ವಾ ಇದು. ಓಕೆ, this is 2 into this is 2. This is 2. Okay, so r dash is equals to ಏನಾಗಿರುತ್ತೆ ಇದು r divided by r dash which is equals to 2 into r divided by r dash ಏನಾಯ್ತು r dash divided by r ವ್ಯಾಲ್ಯೂ ಏನಾಗಿರುತ್ತೆ ಅದು ಸಹ 2 ಇದೆ ಅಲ್ವಾ, ಇಂಟು 2 ಆಯ್ತು. ಸೊ 2 ಇಂಟು 2 ಏನಾಯ್ತು 4 ಆಯ್ತು. ನಮಗೆ ಬೇಕಾಗಿರೋದೇನು r dash ವ್ಯಾಲ್ಯೂ, ಸೊ r dash which is equals to r divided by 4. ಸೊ ಆನ್ಸರ್ ಎಷ್ಟಾಗಿರುತ್ತೆ r divided by 4. ಸೊ ಆಪ್ಷನ್ B is the answer ಆಗಿರುತ್ತೆ. Okay, so next question. In a space, the space between the two concentric spheres of radius r1 r2 such that r1 is less than r2 is filled with the material resistivity rho. Find the resistance between the inner and outer surface of the material. ಇದರ ರೆಸಿಸ್ಟೆನ್ಸ್ ಏನ್ ಮಾಡಬೇಕು, ರೆಸಿಸ್ಟಿವಿಟಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇದು ಎರಡು ಕಾನ್ಸಂಟ್ರಿಕ್ ಸ್ಪಿಯರ್ಸ್ ಕೊಟ್ಟಿದ್ದಾರೆ, ರೇಡಿಯಸ್ ಎಷ್ಟಿದೆ r1 ಇದೆ, ಇನ್ನೊಂದಲ್ವಾ ಎಲ್ ಡಿವೈಡ್ ಬೈ ಎ. ಇಲ್ಲಿ ನಾವೇನ್ ತಗೊಳ್ಬೇಕು ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ರೇಡಿಯಲ್ ಫ್ಲೋ ಆಗ್ತಾ ಇದೆ ಅಲ್ವಾ, ಇದು ದಿಸ್ ಇಸ್ ದ ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್ ಬೇಕು ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ದಿಸ್ ಇಸ್ ಆರ್ ಡಿ ಆರ್ ವಿಚ್ ಇಸ್ ಈಕ್ವಲ್ಸ್ ಟು, ಓಕೆ, ದಿಸ್ ಇಸ್ ವಿ ಕ್ಯಾನ್ ರೈಟ್ಸ್ ರೋ ಇಂಟು, ನಾವು ಈ ಲೆಂತ್ ಅನ್ನ ನಾನು ತಗೊಳ್ತೀನಿ ಡಿ ಎಲ್ ಅಂತ ತಗೊಳ್ತೀನಿ, ಅಂಡ್ ದಿಸ್ ಇಸ್ ಇದು ಸ್ಪಿಯರ್ ಆಗಿರೋದ್ರಿಂದ ಸ್ಪಿಯರ್ ಏರಿಯಾ ಏನಾಗಿರುತ್ತೆ, ಏರಿಯಾ ಆಫ್ ದಿ ಸ್ಪಿಯರ್ ದಟ್ ಈಸ್ 4 pi ಎಲ್ ಸ್ಕ್ವೇರ್, 4 pi r ಸ್ಕ್ವೇರ್ ಇದೆ. ನಾನು ಇದು ಲೆಂತ್ ಅನ್ನ ತಗೊಳ್ತೀನಿ 4 pi ಎಲ್ ಸ್ಕ್ವೇರ್. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಬೇಕು, ಆರ್ ಬೇಕು. ಸೊ ಐ ವಿಲ್ ಗೋ ಫಾರ್ ದಿ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಮಾಡಿದವಾಗ ಏನಾಯಿತು, ಇಂಟಿಗ್ರೇಷನ್ ಆಫ್ ಡಿ ಆರ್ ಇಸ್ ಆರ್ ಅಂಡ್ ಇಂಟಿಗ್ರೇಷನ್ ಆಫ್ ದಿಸ್ ಇಸ್ ಇಲ್ಲಿಂದ ಎಲ್ಲಾಗ್ತಾ ಇದೆ r1 ಇಂದ ಏನಾಗ್ತಾ ಇದೆ r2 ಹೋಗ್ತಾ ಇದೆ ರೆಸಿಸ್ಟೆನ್ಸ್ ಅಲ್ವಾ. ಸೊ ದಿಸ್ ಇಸ್ ರೋ ಇಂಟು ಡಿ ಎಲ್ ಇಂಟು 4 pi ಎಲ್ ಸ್ಕ್ವೇರ್. ಸೊ ರೋ ಈಸ್ ಕಾಮನ್, ರೋ ಕಾನ್ಸ್ಟೆಂಟ್ ಇದೆ, 4 pi ಏನಾಗಿದೆ ಕಾನ್ಸ್ಟೆಂಟ್ ಇದೆ. ಸೊ ಈ ಹೊರಗಡೆ ಇಟ್ಟರೆ ಏನಾಗುತ್ತೆ, ರೋ ಇಂಟು 4 pi ಇಂಟು ಇಂಟಿಗ್ರೇಷನ್ ಆಫ್ r1 to r2 and this is d divided by l square. We will get the rho in divided by 4 pi into integration of 1 divided by l into r1 to r2. ಓಕೆ, r1 to r2 ಆಗಿರುತ್ತೆ. ಈಗ ರೋ ಇಂಟು 4 pi, ದಿಸ್ ಇಸ್ ಮೈನಸ್ ಇಸ್ ಕಾಮನ್ and this is 1 by r, 4 pi into r2 minus r1 minus ಇದೆ divided by r1 into r2. ಓಕೆ, r1 into r2 ಇರುತ್ತೆ. ಸೊ ಇದನ್ನ ಈ ಕಡೆ ಎತ್ಕೊಂಡು ಬಂದವಾಗ ಏನಾಗುತ್ತೆ ನಮಗೆ, ಓಕೆ, this is upper limit minus lower limit alwa, this is r2 and this is r1. So this is r1 and this is r2 ಆಗಿರುತ್ತೆ. r1 ಈಗ ಮೈನಸ್ ಅನ್ನ ಈಗ ಒಳಗಡೆ ತಂದ್ರೆ ಏನಾಗುತ್ತೆ, ಸೊ ರೋ ಇಂಟು 4 pi ಇಂಟು r2 minus r1 divided by r1 into r2. So this is the resistance. Okay, so the answer ಯಾವ್ದಿದು, ಆಪ್ಷನ್ ಬಿ is the answer. r2 minus r1 divided by r1 into r2 into rho divided by 4 pi. So this is the answer ಆಗಿರುತ್ತೆ. Okay, so next one is cylindrical wire of radius r. The current is passing through the wire between the, ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ಸ್ ಅ ಫಾರ್ಮುಲಾ, ಏನಾಗಿರುತ್ತೆ, ಜೆ ಇಸ್ ಈಕ್ವಲ್ಸ್ ಟು ವಾಟ್, ಐ ಡಿವೈಡ್ ಬೈ ಎ ಅಲ್ವಾ. ಕರೆಂಟ್ ಡೆನ್ಸಿಟಿ ದಟ್ ಈಸ್ ಜೆ ಇಸ್ ಈಕ್ವಲ್ಸ್ ಟು ಐ ಡಿವೈಡ್ ಬೈ ಎ. ನಮ್ಗೇನ್ ಬೇಕು, ಕರೆಂಟ್ ಡೆನ್ಸಿಟಿ ಕೊಟ್ಟಿದ್ದಾರೆ, ಐ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಐ ಇಸ್ ಈಕ್ವಲ್ಸ್ ಟು ವಾಟ್, ಜೆ ಇಂಟು ಎ. ಫಾರ್ ಇಫ್ ಯು ಕನ್ಸಿಡರ್ ಫಾರ್ ನ ಸ್ಮಾಲ್ ಡಿ ಎ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ,
So this is di which is equals to j into dA. So if I integrate it, integration ಮಾಡಿದಾಗ ಏನು ಸಿಗುತ್ತೆ ನಮಗೆ I into integration of j into dA ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. Okay, so this is I value ಏನಾಗಿರುತ್ತೆ I which is equals to okay, I which is equals to integration of ಲಿಮಿಟ್ಸ್ ಎಲ್ಲಿಂದ ಎಲ್ಲಿ ತಗೊಂಡಿದ್ದಾರೆ r by 3 to r divided by 3 to r divided by 2. J ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, that is an a into r square ಅಲ್ವಾ, a into r square into dA, that is an area of the this is sphere. ಇದು ಕೊಟ್ಟಿದ್ದಾರೆ ಯಾವುದು, ಸಿಲಿಂಡರ್ ಕೊಟ್ಟಿದ್ದಾರೆ. ಏರಿಯಾ ಅಂತ ಹೇಳಿದ್ರೆ ಏನಾಗಿರುತ್ತೆ, ಇದು ಒಂದು ಏರಿಯಾ ಆಫ್ ದಿ ಸಿಲಿಂಡರ್ ಅಂತ ಇಲ್ಲಿ ಇದು ಕನ್ಸಿಡರ್ ಮಾಡಿದ್ರೆ ಏರಿಯಾ ಏನಾಗಿರುತ್ತೆ, ದಿಸ್ ವಿಲ್ ಬಿ ದಿ ಏರಿಯಾ. ಸೊ ಇದರದ್ದು ಏರಿಯಾ ಏನು ತಗೊಳ್ತೀವಿ ನಾವು, ಏರಿಯಾ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, ಏರಿಯಾ ಆಫ್ ದಿ ಸಿಲಿಂಡರ್ which is equals to dA which is equals to 2 pi r into dr ಅಂತ ತಗೊಳ್ತೀವಿ. 2 pi r into dr, area of the cylinder ಅಲ್ವಾ, that is an current density. Okay, current density. Okay, this is an area ಅಂತ ಸಿಕ್ತು ನಮಗೆ 2 pi r into dr ಆಗಿರುತ್ತೆ. So this is j is equals to ಏನಾಗುತ್ತೆ I divided by this is j is equals to ಎಷ್ಟು ಕೊಟ್ಟಿದ್ದಾರೆ, a into r square ಇದೆ ಅಲ್ವಾ. We will substitute this values in this equation. ಈ ವ್ಯಾಲ್ಯೂನ j ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆಮೇಲೆ dA ವ್ಯಾಲ್ಯೂ ಎಷ್ಟಿದೆ, dA ವ್ಯಾಲ್ಯೂ that is 2 pi r into dr. So we will solve it. Solve ಮಾಡಿದಾಗ ಏನು ಸಿಗುತ್ತೆ ನಮಗೆ, a into r cube and this is 2 pi r into dr. Integration ಎಷ್ಟಿದೆ, r by 3 to r by 3 to r by 2 ಇದೆ. So 2 pi a is common. We will take the outside of the integration. 2 pi a is common. Integration of r divided by 3 into r divided by 2 into r cube into dr. Okay, r cube into d. ಈಗ ಮತ್ತೆ ನಾವು ಇಂಟಿಗ್ರೇಷನ್ ಮಾಡಬೇಕು. ಈಗ ಮತ್ತೆ ಇಂಟಿಗ್ರೇಷನ್ ಮಾಡಿದಾಗ ಏನು ಸಿಗುತ್ತೆ ನಮಗೆ, ಇಲ್ಲಿ 2 pi a is ಕಾಮನ್ ಅಲ್ವಾ, ದಿಸ್ ಇಸ್ okay, 2 pi a ಏನಿದೆ ಕಾಮನ್ ಇದೆ. So we will take, I will start from here. Okay, 2 j is equals to I divided by a. Okay, ನಾವೇನ್ ಬೇಕು, I ಬೇಕು. I is equals to ಏನಾಗಿರುತ್ತೆ, that is j into a. If you consider for di which is equals to integration of di ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ, ಇಲ್ಲಿ di ಅಂತ ಕನ್ಸಿಡರ್ ಮಾಡಿದ್ರೆ ಫಾರ್ ದಿ ಸ್ಮಾಲ್ ಕರೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಬಂದು ಬರುತ್ತೆ j into, ಸೊ ನಮ್ಗೇನ್ ಬೇಕು, I ಬೇಕು ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಆಫ್ j into dA ಆಗಿರುತ್ತೆ. j ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, a into r ಸ್ಕ್ವೇರ್ ಕೊಟ್ಟಿದಾರಲ್ವಾ, j into r a into r. Okay, so this is 2 pi a integration of r divided by 3 to r divided by 2 into r cube into dr. ಓಕೆ, ನಾವು ಆರ್ ಕ್ಯೂಬ್ ಇದೆ ನಮ್ಗೆ ಇಂಟಿಗ್ರೇಷನ್ ಮಾಡಿದಾಗ ಎಷ್ಟು ಸಿಗುತ್ತೆ, ಇಂಟಿಗ್ರೇಷನ್ ಆಫ್ ಆರ್ ಕ್ಯೂಬ್ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ 2 pi a into integration of r to the power 4 into r to the divided by 4 and this is r divided by 3 to r divided by 2. Okay, this is 2 ones ಇಲ್ಲೇನಾಯ್ತು, 2 2s ಆಯ್ತು. ಇದು ಎಷ್ಟು ಬರುತ್ತೆ, this is pi by 2 into a into r to the power 4, r to the power 4 ಲಿಮಿಟ್ಸ್ ಎಷ್ಟು ಬರ್ತಾ ಇದೆ, r divided by 2 to this is r divided by 3 to r divided by 2. Now we will substitute the limits ಅನ್ನ substitute ಮಾಡಿದ್ರೆ ಏನು ಸಿಗುತ್ತೆ ನಮಗೆ, so this is pi divided by 2 into a into r to the power a to the power r to the power 4 and this is a is common divided by 2. ಇಲ್ಲಿ ಉಳಿಯೋದೇನು 1 divided by 2 to the power 4 ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 16 ಆಗುತ್ತೆ, minus 1 divided by
3 ಡಿವೈಡ್ ಬೈ 3 ಟು ದ ಪವರ್ 4 ಅಂತ ಹೇಳಿದ್ರೆ ಎಷ್ಟಾಗುತ್ತೆ 81 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ದಿಸ್ ಇಸ್ 5 ಇಂಟು a ಇಂಟು r ಟು ದ ಪವರ್ 4 ಡಿವೈಡ್ ಬೈ 2. ಸೊ ಇದು ಇಂಟು ದಿಸ್ ಇಸ್ 81 ಮೈನಸ್ 16 divided by 81 into 16. So we will get the answer, that is 65 pi a r to the power 4 divided by 2596 ಸಿಗುತ್ತೆ ಆನ್ಸರ್. ಓಕೆ, 25 approximately we will get the 65 into 259. Okay, 2592 ಆನ್ಸರ್ ಆಗುತ್ತೆ. ಸೊ ಆನ್ಸರ್ is what, 65 I a to a into r to the power 4 and 2592. So this is the answer, approximate answer. Okay, so this is the answer. ಯಾವುದು ಆಪ್ಷನ್ A is the answer ಆಗಿರುತ್ತೆ. Next one, which one of the following dependence of the drift velocity? Drift velocity ಇದು ಡಿಪೆಂಡೆನ್ಸ್ ಏನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ ಅನ್ I is equals to V. We know that is current in terms of drift velocity ನ ಹೇಗ್ ಬರಿತೀವಿ ನಾವು, V ನ ನೆನಪಿರುತ್ತಲ್ವಾ. ಸೊ V is drift velocity. ಸೊ ನಮ್ಗೇನ್ ಬೇಕೀಗ VD ಬೇಕು. ಸೊ VD which is equals to ಏನಾಗಿರುತ್ತೆ, I divided by E into N into A. Okay, I divided by E into N into A. ಈಗ I divided by A ಅಂತ ಹೇಳಿದ್ರೆ ಏನು, I divided by A, it's nothing but current density, that is J is equals to N into E. J ಅಂತ ಹೇಳಿದ್ರೆ ಏನು, we know that one more equation, that is J is equals to sigma into E ಅಲ್ವಾ. So sigma into E and is equals to N into constant and E is constant. So that is the drift velocity is directly proportional to the electric field. Okay, so ಅವಾಗ ಏನಾಗಿರುತ್ತೆ, so this is the answer. Drift velocity is directly proportional to the electric field. Okay, so next one, a charged particle having a drift velocity of 7.5 into 10 to the power 4 meter per second in electric field, if uh, electric field of 3 into 10 to the power minus 10 volt per meter, the mobility is, ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡ್ರಿಫ್ಟ್ ವೆಲಾಸಿಟಿ ಕೊಟ್ಟಿದ್ದಾರೆ ಆಸ್ ವೆಲ್ ಆಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಓಕೆ, ಸೊ ವಿ ನೋ ದಟ್ ಈಗ ಡ್ರಿಫ್ಟ್ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋದವು, ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಮೊಬಿಲಿಟಿ ಆಫ್ ದಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅರ್ಥ ಏನಾಗಿರುತ್ತೆ, ಕರೆಂಟ್ ಫ್ಲೋ ಈಸಿ ಆಗಿ ಆಗತ್ತೆ ಅಲ್ವಾ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ಸ್ ನ ಡ್ರಿಫ್ಟ್ ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಹೋದವಾಗ ಏನಾಗುತ್ತೆ, ಡ್ರಿಫ್ಟ್ ವೆಲಾಸಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾನೆ ಹೋಗುತ್ತೆ. So when we remove the proportionality symbol, we will get the mobility of the electron E. So E is equals to drift velocity. ನಮ್ಗೇನ್ ಬೇಕೀಗ mobility of the electron ಬೇಕಲ್ವಾ. So this is mobility, we will which is equals to drift velocity divided by E. Drift velocity divided by E ಆಗಿರುತ್ತೆ. So drift velocity minus 4 divided by E value ಕೊಟ್ಟಿದ್ದಾರೆ. E value ಎಷ್ಟಿದೆ, 3 into 10 to the power minus 10. So answer it will be the 2.5 into 10 to the power 6. Okay, ಇಷ್ಟು ಆನ್ಸರ್ ಸಿಗುತ್ತೆ. So its answer it will be the 2.5 into 10 to the power 6. Next one, the two copper wires of length L and 2L have a radii R and 2R respectively. What is the ratio of the specific resistance ಅಂತ ಕೇಳಿದರೆ, ಇಲ್ಲಿ ಒಂದು ವೇಳೆ ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ ಏನಾಗ್ತಾ ಇತ್ತು, ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ ವೇರಿಯೇಷನ್ ಆಗ್ತಾ ಇತ್ತು. ಬಟ್ ಇಲ್ಲಿ ಕೇಳಿರೋದೇನು, ರೆಸಿಸ್ಟಿವಿಟಿ ರೋ ಬಗ್ಗೆ ಕೇಳಿದ್ದಾರೆ. ಸೊ ಆರ್ ಈಸ್ ಡಿಪೆಂಡ್ಸ್ ಆನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ರೆಸಿಸ್ಟೆನ್ಸ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಡಿಪೆಂಡ್ಸ್ ಆನ್ ಡೈಮೆನ್ಷನ್ಸ್ ಮೇಲೆ ಏನಾಗಿರುತ್ತೆ, ಅದು ಡಿಪೆಂಡ್ ಆಗಿರುತ್ತೆ ಆರ್. ಬಟ್ ರೋ ಈಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್
ಡೈಮೆನ್ಷನ್ಸ್ ಮೇಲೆ ಯಾವುದೇ ರೀತಿಯ ಅಂತ ಡಿಪೆಂಡ್ ಆಗಿರಲ್ಲ ರೆಸಿಸ್ಟಿವಿಟಿ. ಅದು ಲೆಂತ್ ಹೇಗೆ ಬೇಕಾದ್ರೆ ಲೆಂತ್ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ, okay, whether the length is increases or decreases, area is increases or decreases, it does not depends on the dimensions. So ಈ ರೆಸಿಸ್ಟಿವಿಟಿ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ, ಮಟೀರಿಯಲ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ದ ರೆಸಿಸ್ಟಿವಿಟಿ ಇಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇದು ಯಾವುದೇ ರೀತಿಯಾದಂತ ಡೈಮೆನ್ಷನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಹಾಗಾಗಿ ಏನಾಗಿರುತ್ತೆ, ಸೊ ಇಟ್ಸ್ ರೆಸಿಸ್ಟೆನ್ಸ್, ಈ ಎರಡು ಯೂಸ್ ಮಾಡಿರುವಂತ ಮಟೀರಿಯಲ್ ಸೇಮ್ ಆಗಿದೆ. ಸೊ ಹಾಗಾಗಿ ಏನಾಗಿರುತ್ತೆ, ದ ರೇಷಿಯೋ ಆಫ್ ದ ರೆಸಿಸ್ಟಿವಿಟಿ ಇಟ್ ವಿಲ್ ಬಿ ದಿ ಸೇಮ್ ಇರುತ್ತೆ. ಹಾಗಾಗಿ ಏನಾಗಿರುತ್ತೆ, ಇದು 1:, is 9. The resistance of the heating element is 99 ohm at the room temperature. ರೂಮ್ ಟೆಂಪರೇಚರ್ ಇದ್ದಾಗ ಒಂದು ಹೀಟಿಂಗ್ ಎಲಿಮೆಂಟ್ ರೆಸಿಸ್ಟೆನ್ಸ್ ಎಷ್ಟಿದೆ, 99 ಓಮ್ ಇದೆ. ದಟ್ ಇಸ್ R0 which is equals to 99 ಓಮ್ ಇದೆ, ಅಂಡ್ T0 which is equals to 27 ಡಿಗ್ರಿ. ರೂಮ್ ಟೆಂಪರೇಚರ್ ನಾನು ಎಷ್ಟು ತಗೊಳ್ತೀನಿ, 27 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀನಿ. ವಾಟ್ ಈಸ್ ದಿ ಟೆಂಪರೇಚರ್ ಆಫ್ ದಿ ಎಲಿಮೆಂಟ್ if the resistance is found to be 116? ಟೆಂಪರೇಚರ್ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ, the temperature coefficient of the material of the resistor. So this is an alpha. Okay, this alpha value ಕೊಟ್ಟಿದ್ದಾರೆ, the temperature coefficient. Okay, alpha value ಕೊಟ್ಟಿದ್ದಾರೆ, alpha is equals to 1.7 into 10 to the power minus 4. So we have a formula, that is an RT which is equals to what, R0 into 1 plus alpha into delta T. Okay, R0 value ನಮ್ಗೆ ಏನ್ ಬೇಕು, so we have to calculate this T value ಬೇಕು, temperature T, that is an RT divided by R0. RT ಅಂತ ಹೇಳಿದ್ರೆ at that particular temperature ಅಲ್ಲಿದ್ದಂತ ರೆಸಿಸ್ಟೆನ್ಸ್. RT divided by R0 is equals to 1 plus alpha into delta T ನ ಏನ್ ಬರೀತೀನಿ ನಾನು, we can write as T minus of T0. ಓಕೆ, T minus of T0 ಅಂತ ಬರೀತೀವಿ. ಈಗ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ, so we will get here, that is T minus of T0. ಇದನ್ನ ಈ ಒನ್ ಅನ್ನ ಈ ಕಡೆ ತಗೊಂಡು ಹೋಗ್ತೀನಿ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ RT minus of R0, RT divided by R0 minus 1 which is equals to alpha into T minus of T0. ಸೊ ನನಗೇನ್ ಬೇಕು, T ವ್ಯಾಲ್ಯೂ ಬೇಕಲ್ವಾ. ಸೊ T minus of T0 which is equals to RT divided by R0 minus 1, okay, which is equals to 1 divided by alpha. ನನಗೇನ್ ಬೇಕು, ವ್ಯಾಲ್ಯೂಸ್. Okay, this is T minus of T0. Now I will substitute the values. ಎಲ್ಲ ವ್ಯಾಲ್ಯೂಸ್ ಅನ್ನು ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. RT with one particular temperature ಇದ್ದಾವಾಗ ಅದರ ರೆಸಿಸ್ಟೆನ್ಸ್ ಎಷ್ಟಿದೆ, 116 ಬರ್ತಾ ಇದೆ. ರೂಮ್ ಟೆಂಪರೇಚರ್ ಇದ್ದಾವಾಗ ಅದರ ರೆಸಿಸ್ಟೆನ್ಸ್ ಎಷ್ಟಿದೆ, 99 ಇದೆ. minus 1 into 1 by alpha. alpha ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಟೆಂಪರೇಚರ್ ಕೋಎಫಿಷಿಯಂಟ್ 1.7 into 10 to the power minus 4 ಇದೆ. ಸೊ ಇದನ್ನೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋದವಾಗ, ಸೊ ಅಪ್ರಾಕ್ಸಿಮೇಟ್ಲಿ we will get the 1000 ಬರುತ್ತೆ ಆನ್ಸರ್, 1000 ಬರುತ್ತೆ. ದಟ್ ಈಸ್ T minus of T0. ಸೊ T0 ಅನ್ನ ಈ ಕಡೆ ತಂದ್ರೆ ಏನಾಗಿರುತ್ತೆ, T is equals to 1000 plus T0. T0 ಎಷ್ಟಾಗಿತ್ತು, 27 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಂಡಿದ್ವಿ. 1027 ಆಗುತ್ತೆ, 1027. So that is T. So the example, this answer it will be this ಬರುತ್ತೆ. It's an approximate value. T is equals to 1027 degrees Celsius. Its approximate value it will be this C. Okay, 1020 degrees Celsius. Okay. So the next one is the next concept. A boy has a 2 pair of light bulbs in his drawer. One is marked 240 volt and 100 watt, and otherwise marked 240 volt and 60 watt. He tries to decide which one of the following assertions are correct. ಇದರಲ್ಲಿ ಇರುವಂತದ್ದು ಯಾವುದು ಅಸರ್ಷನ್ಸ್ ಕರೆಕ್ಟ್ ಇದೆ ಅಂತ ಗೊತ್ತಿರಬೇಕು. ನಾವು ಈಗ ಏನ್ ಮಾಡ್ಬೇಕು, ನಮ್ಗೆ ಗೊತ್ತಿದೆ ಪವರ್ ಇಸ್ ಈಕ್ವಲ್ಸ್ ಟು ವಾಟ್, ಪವರ್ ಇಸ್ ಈಕ್ವಲ್ಸ್ ಟು I into V ಅಲ್ವಾ. ಪವರ್ ಏನಾಗಿರುತ್ತೆ, ಪವರ್ ವಿಚ್ ಇಸ್ ಈಕ್ವಲ್ಸ್ ಟು I into V. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ ನಮ್ಗೆ ಗೊತ್ತಿದೆ V is equals to what, IR ಅಲ್ವಾ. V is equals to IR ಇದೆ. ಸೊ I is equals to what, I is equals to V divided by R.
ಓಕೆ, ವಿ ಡಿವೈಡ್ ಬೈ ಆರ್. ಈಗ ನಾನು ಏನ್ ತಗೊಳ್ತೀನಿ ಅಂತ ಹೇಳಿದ್ರೆ, ಸೊ ಪಿ ಇಸ್ ಈಕ್ವಲ್ಸ್ ಟು ಐ ಬರೆಯೋ ಬದಲು ಏನ್ ಬರೀತೀನಿ, ವಿ ಡಿವೈಡ್ ಬೈ ಆರ್ ಇಂಟು ವಿ. ಸೊ ದಿಸ್ ಇಸ್ ವಿ ಕ್ಯಾನ್ ಅಡ್ಸ್ನ ವಿ ಸ್ಕ್ವೇರ್ ಡಿವೈಡ್ ಬೈ ಆರ್ ಅಂತಾನು ಬರಿಬಹುದು. ಸೊ ಪವರ್ ಇಸ್ ಈಕ್ವಲ್ಸ್ ಟು ವಾಟ್, ಪವರ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಡಿವೈಡ್ ಬೈ ಆರ್. ಸೊ ಈ ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್ ವಿ ಕ್ಯಾನ್ ಸೇ ದಟ್ ಇಫ್ ದ ರೆಸಿಸ್ಟೆನ್ಸ್ ಈಸ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಪವರ್ ಡಿಕ್ರೀಸ್ ಆಗುತ್ತೆ. ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದ್ರೆ ಪವರ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಬಲ್ಬ್ ಎಷ್ಟಿದೆ, 60 to 40 ವ್ಯಾಟ್ ವೋಲ್ಟ್ ಅನ್ನ ಇದೆ. ಅದರ ಪವರ್ ಎಷ್ಟಿದೆ, 100 ವ್ಯಾಟ್ ಇದೆ. ಇನ್ನೊಂದು ಎಷ್ಟು ಕೊಟ್ಟಿದ್ದಾರೆ, ಸೇಮ್ 240 ವೋಲ್ಟ್ ಗೆ ಕೊಟ್ಟಿದೀವಿ ನಾವು, ಬಟ್ ಆದ್ರೆ ಏನಿದೆ 60 ವ್ಯಾಟ್ ಇದೆ. ಓಕೆ, ಹಾಗಾದ್ರೆ ಇದರಲ್ಲಿ ಯಾವ್ದ್ರದ್ದು ರೆಸಿಸ್ಟೆನ್ಸ್, ಈಗ ಇದರ ಪವರ್ ಜಾಸ್ತಿ ಇದೆ, ಯಾವ್ದ್ರದ್ದು 100 ವ್ಯಾಟ್ ಅಂತ ಕೊಡ್ತಾ ಇದ್ರೆ, 100 ವ್ಯಾಟ್ ಕೊಟ್ಟಿದ್ರೆ ಏನಾಗುತ್ತೆ, ಇದರ ಪವರ್ ಜಾಸ್ತಿ ಇದೆ ಅಂತ ಅರ್ಥ, ಇದರ ಪವರ್ ಕಡಿಮೆ ಇದೆ ಅಂತ ಅರ್ಥ. ಇದರ ಪವರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಏನು, ರೆಸಿಸ್ಟೆನ್ಸ್ ಕಡಿಮೆ ಇದೆ ಅಂತ ಅರ್ಥ, ಇದರಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಹಾಗಾದ್ರೆ ವಿಚ್ ಆಫ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ ನೋಡಿ, ಫಸ್ಟ್ ಗೆ ಇದು ನೋಡಿ, ದ 60 ವ್ಯಾಟ್ light bulb has a more resistance ಅಲ್ವಾ, 60 watt bulb has a more resistance and therefore the burns is less brightly. ರೆಸಿಸ್ಟೆನ್ಸ್ ಇದಿರೋದ್ರಿಂದ ಏನು, ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇದು ಕಡಿಮೆ ಬ್ರೈಟ್ನೆಸ್ ಅನ್ನ ಕೊಡುತ್ತೆ. ಇದು ಕರೆಕ್ಟ್ ಇದೆ. ಬಟ್ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, 60 watt bulb has a less resistance. ಲೆಸ್ ರೆಸಿಸ್ಟೆನ್ಸ್ ಇದೆಯಾ, ನೋ. So this statement is wrong. The 100 watt bulb has a more resistance. More resistance ಇದೆಯಾ, no. The have a less resistance and therefore burn less brightly. No, ಇದೇನಾಗಬೇಕಿತ್ತು, ಇದು 100 ವ್ಯಾಟ್ ಬಲ್ಬ್ ಲೆಸ್ ರೆಸಿಸ್ಟೆನ್ಸ್ ಇದೆ, ಏನಾಗುತ್ತೆ ಇದು, ಇಟ್ ವಿಲ್ ಬರ್ನ್ಸ್ ವೆರಿ ಹೈ ಅಲ್ವಾ, ಜಾಸ್ತಿ ಬ್ರೈಟ್ ಅಲ್ಲಿ ಬರ್ನ್ ಆಗುತ್ತೆ ಇದು. ಓಕೆ, ಸೊ ಇದು ಸಹ ರಾಂಗ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾದ್ರೆ ಆಪ್ಷನ್ ಯಾವುದು, ಆಪ್ಷನ್ ಎ ಇಸ್ ದಿ ಆನ್ಸರ್. ಓಕೆ, ಸೊ ಥ್ಯಾಂಕ್ ಯು. We will okay, I will solve one more question and ಇದೊಂದು question ಮಾಡ್ತೀನಿ. Okay, if the voltage across the bulb is rated 220 volt and 100 watt drops by a 2.5% of its rated value, the percentage of the rated value by the power would be decreases is. ಇಲ್ಲೂ ಸಹ ಏನ್ ಮಾಡ್ಬೇಕು, ನಾವು ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಪವರ್ ಇಸ್ ಈಕ್ವಲ್ಸ್ ಟು ವಾಟ್, ವಿ ಸ್ಕ್ವೇರ್ ಡಿವೈಡ್ ಬೈ ಆರ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಸೊ 100 ವ್ಯಾಟ್ ಬಲ್ಬ್ ಇದೆ, ಡ್ರಾಪ್ಸ್ ಬೈ 2.5%. ಇಟ್ ವಿಲ್ ಡ್ರಾಪ್ಸ್, ಪವರ್ ಏನಾಗ್ತಾ ಇದೆ, ಡ್ರಾಪ್ ಆಗ್ತಾ ಇದೆ. ಓಕೆ, ದ ವೋಲ್ಟೇಜ್ ಅಕ್ರಾಸ್ ದಿ ಬಲ್ಬ್ ಈಸ್ ರೇಟೆಡ್. ಓಕೆ, ಇದ್ರದ್ದು ಎಷ್ಟಿದೆ, ಪವರ್ ಎಷ್ಟಿದೆ, 100 ವ್ಯಾಟ್ ಬಲ್ಬ್ ಇದೆ, 100 ವ್ಯಾಟ್ ಬಲ್ಬ್ ಇದ್ದು ಪವರ್ ಏನಾಗ್ತಾ ಇದೆ, ಡ್ರಾಪ್ ಆಗ್ತಾ ಇದೆ. ದಟ್ ಇಸ್ ಅನ್ ಡೆಲ್ಟಾ ಪಿ ಡಿವೈಡ್ ಬೈ ಪಿ, ದಟ್ ಇಸ್ ಪರ್ಸೆಂಟೇಜ್ ಎಷ್ಟಾಗ್ತಾ ಇದೆ, ದಿಸ್ ಇಸ್ ಇಟ್ ವಿಲ್ ಡ್ರಾಪ್ ಆಗ್ತಾ ಇದೆ ಅಲ್ವಾ, ಎಷ್ಟು ಡ್ರಾಪ್ ಆಗ್ತಾ ಇದೆ, ಸೊ ಇಟ್ ವಿಲ್ ಬಿ ದಿ ಬೈ 2.5% ಅಷ್ಟು ಡ್ರಾಪ್ ಆಗ್ತಾ ಇದೆ. ಸೊ ಹಾಗಾದ್ರೆ ಏನ್ ಬರೀಬಹುದು, ಸೊ ದಿಸ್ ಇಸ್ ವಿ ನೋ ದಟ್ ಫಸ್ಟ್ ಇಯರ್ ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ, ದಟ್ ಇಸ್ ಪಿ ಇಸ್ ಈಕ್ವಲ್ಸ್ ಟು ಪವರ್ಸ್ ಎಲ್ಲ ಇದ್ರೆ ಏನಾಗುತ್ತೆ, ಪಿ ಡಿವೈಡ್ ಬೈ ಆರ್. ಸೊ ದಿಸ್ ಇಸ್ ಆರ್ ಇಸ್ ಕಾನ್ಸ್ಟೆಂಟ್ ಅಲ್ವಾ, ಆರ್ ರೆಸಿಸ್ಟೆನ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆಗ್ತಾ ಇಲ್ಲ, ನೋ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ನ ಡೆಲ್ಟಾ ಪಿ, ದಿಸ್ ಇಸ್ ಡೆಲ್ಟಾ ಪಿ ಡಿವೈಡ್ ಬೈ ಪಿ ವಿಚ್ ಇಸ್ ಈಕ್ವಲ್ಸ್ ಟು 2 ಇಂಟು ಪವರ್ ಇದೆ ಅಲ್ವಾ, ಸೊ ದಟ್ ಇಸ್ ಡೆಲ್ಟಾ ವಿ ಡಿವೈಡ್ ಬೈ ವಿ ಆಗ್ತಾ ಇದೆ. ಓಕೆ, ಇಲ್ಲಿ ಏನಾಗ್ತದೆ, ಡ್ರಾಪ್ಸ್ ಆಗ್ತದೆ ವ್ಯಾಟ್ ಅಲ್ವಾ, ಸೊ ಇಟ್ಸ್ ವಿಲ್ ಬಿ ದಿ ದಿಸ್ ಇಸ್ ವಿ ಕ್ಯಾನ್ ರೈಟ್ as ನ ಎಷ್ಟು 2 ಇಂಟು 2.5% ಅಷ್ಟು ಏನಾಗ್ತಾ ಇದೆ, ಇದು ಡ್ರಾಪ್ ಆಗ್ತಾ ಇದೆ. ಸೊ ಹಿಯರ್ ವಿ ವಿಲ್ ಗೆಟ್ ದಿ 2.5 ಇಂಟು 2 ವಿಚ್ ಇಸ್ ಈಕ್ವಲ್ಸ್ ಟು 5%. ಸೊ ದ ಆನ್ಸರ್ ಇಸ್ 5% ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. We will study in the next class.